ವಿದ್ಯಾರ್ಥಿಗಳೇ, ಕಳೆದ ವರ್ಷ ಇತಿಹಾಸ ವಿಷಯದಲ್ಲಿ ನೀವು ಮೊದಲನೇ ವರ್ಷದ ಇತಿಹಾಸದ ಪಠ್ಯದಲ್ಲಿ ನೀವು ಜಾಗತಿಕ ಇತಿಹಾಸದ ಹಲವಾರು ಸಂಗತಿಗಳನ್ನು ಅಧ್ಯಯನ ಮಾಡಿದ್ರಿ. ಅದು ಚೀನಾ ನಾಗರಿಕತೆ ಇರ್ಬೋದು, ಈಜಿಪ್ಟ್ ನಾಗರಿಕತೆ ಇರ್ಬೋದು, ಮೆಸೊಪೊಟೋಮಿಯಾ ನಾಗರಿಕತೆ ಇರ್ಬೋದು, ಅಥವಾ ಕ್ರಾಂತಿಗಳ ಯುಗ ಇರಬಹುದು. ಕ್ರಾಂತಿಗಳ ಯುಗದಲ್ಲಿ ನೀವು ಏನೇನು ಅಧ್ಯಯನ ಮಾಡಿದ್ರಿ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಅದು ಅಮೇರಿಕಾ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ, ರಷ್ಯಾ ಕ್ರಾಂತಿ, ಆಮೇಲೆ ಯುರೋಪ್ನಲ್ಲಿ ಆದಂತಹ ಪುನರುಜ್ಜೀವನ, ಪುನರುತ್ಥಾನ, ಈ ಎಲ್ಲವುಗಳನ್ನು ನೀವು ಕಳೆದ ವರ್ಷ ಅಧ್ಯಯನ ಮಾಡಿದ್ರಿ. ಅದು ಜಾಗತಿಕ ಇತಿಹಾಸ ಆಗಿತ್ತು. ಜಗತ್ತಿನ ಇತಿಹಾಸವನ್ನು ನೀವು ಅಧ್ಯಯನ ಮಾಡಿದ್ರಿ. ಎಲ್ಲೋ ಒಂದು ಕಡೆ ಸ್ವಲ್ಪ ಕಾಠಿಣ್ಯತೆಯನ್ನು ಎದುರಿಸಿದ್ರೋ ಏನೋ ಗೊತ್ತಿಲ್ಲ, ನಿಮಗೆ ಸ್ವಲ್ಪ ಕಠಿಣವೂ ಆಗಿರಬಹುದು ಕಳೆದ ವರ್ಷದ. ಯಾಕೆಂತಂದರೆ ಬೇರೆ ಬೇರೆ ದೇಶದ ವ್ಯಕ್ತಿಗಳ ಸಾಧಕರ ಹೆಸರುಗಳೆಲ್ಲ ಸ್ವಲ್ಪ ಕಠಿಣವಾಗಿರುವುದರಿಂದ ಅವರ ಹೆಸರನ್ನು ನೆನಪಿಟ್ಕೊಳ್ಳಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗಿರಲೂಬಹುದು, ಅಥವಾ ಕೆಲವರಿಗೆ ಸುಲಭವೂ ಆಗಿದ್ದಿರಬಹುದು. ಏನೇ ಆದರೂ ಕೂಡ ಅದು ಕಳೆದ ವರ್ಷದ ಕಥೆ, ಅದು ಕೂಡ ಕಳೆದ ವರ್ಷದ ಸಂಗತಿ, ಅದು ಇತಿಹಾಸ ಆಗಿ ಹೋಯ್ತೀಗ. ಈ ವರ್ಷದ ಇತಿಹಾಸದಲ್ಲಿ ಅಂದರೆ ದ್ವಿತೀಯ PUC ನೀವು ಏನೇನು ಅಧ್ಯಯನ ಮಾಡ್ತೀರಿ, ಯಾವ ವಿಶೇಷ ಸಂಗತಿ ಈ ವರ್ಷದ ಇತಿಹಾಸದ ಪಠ್ಯದಲ್ಲಿ ಅಲಂಕರಿಸಲ್ಪಟ್ಟಿದೆ ಗೊತ್ತಿದೆಯಾ? ಅದನ್ನು ನಾವೀಗ ಪ್ರಾರಂಭ ಮಾಡೋಣ ಮೊದಲನೇ ಅಧ್ಯಾಯದಿಂದ. ಅದಕ್ಕೂ ಮೊದಲು ಈ ವರ್ಷದ ಇತಿಹಾಸದಲ್ಲಿ ನೀವು ಏನಿರುತ್ತೆ ಹೇಳುವುದನ್ನು ನಾನು ಸ್ವಲ್ಪ ಜಿಸ್ಟ್ ಕೊಟ್ಬಿಡ್ತೀನಿ ನಿಮಗೆ. ಈ ವರ್ಷದ ಇತಿಹಾಸ ನಮ್ಮ ದೇಶದ ಕಥೆ, ನಮ್ಮ ದೇಶದ ಚರಿತ್ರೆ, ಭಾರತದ ಇತಿಹಾಸವನ್ನು ನೀವು ಓದಲಿಕ್ಕಿದ್ದೀರಿ ಮಕ್ಕಳೇ. ಭಾರತದ ಇತಿಹಾಸ ಓದುವಿಕೆ ಇದೆಯಲ್ಲ, ಅದೊಂದು ನಮಗೆಲ್ಲರಿಗೂ ಹೆಮ್ಮೆ ಕೊಡುವಂಥ ಸಂಗತಿ. ಯಾಕೆಂತಂದರೆ ಒಬ್ಬ ಭಾರತೀಯನಾಗಿ ಭಾರತದ ಇತಿಹಾಸದ ಓದುವಿಕೆ ಹೇಳುವುದೇ ಒಂದು ಪುಣ್ಯತಮವಾದಂಥ ಕೆಲಸ ಅಂತ ನಾನು ಭಾವಿಸ್ತೇನೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಭಾವನೆ ಕೂಡ ಅದೇ ಆಗಿರಲಿ ಅಂತ ಆಶಿಸ್ತೇನೆ. ಈ ವರ್ಷ ನಾವು ನಮ್ಮ ದೇಶದ ಇತಿಹಾಸವನ್ನು ಅಧ್ಯಯನ ಮಾಡ್ತೇವೆ. ಮೊದಲನೇ ಅಧ್ಯಾಯ ಏನಿದೆ ಅಂತಂದರೆ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕತೆಯ ಪ್ರಭಾವ ಮತ್ತು ಭಾರತದ ಇತಿಹಾಸದ ಆಧಾರಗಳು. ಇದು ಮೊದಲನೇ ಅಧ್ಯಾಯದ ಹೆಸರು ಅಥವಾ ಮೊದಲನೇ ಅಧ್ಯಾಯದ ಶೀರ್ಷಿಕೆ. ಇದರಲ್ಲಿ ಒಂದಷ್ಟು ಶಬ್ದಗಳ ಅರ್ಥ ನಿಮಗೆ ಇದೆ ಅನ್ಕೋತೀನಿ, ಆದರೂ ಅದರ ಅರ್ಥವನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿಬಿಡುತ್ತೇನೆ. ಇತಿಹಾಸದ ಅರ್ಥ ಅಂತೂ ನಿಮಗೆ ಗೊತ್ತಿದೆ. ಇತಿಹಾಸದ ಅರ್ಥ ಅಂತೂ ಗೊತ್ತಿದೆ. ಗತಕಾಲದ ಘಟನಾವಳಿಗಳ ಅಧ್ಯಯನ, ಹಿಂದೆ ನಡೆದ ಘಟನೆಗಳನ್ನು, ವಿದ್ಯಮಾನಗಳನ್ನು ಅಧ್ಯಯನ ಮಾಡುವುದು ಇತಿಹಾಸ ಅಥವಾ ಚರಿತ್ರೆ. ಭೌಗೋಳಿಕತೆಯ ಪ್ರಭಾವ, ಇದರ ಅರ್ಥ ಏನು? ಭೌಗೋಳಿಕತೆ ಅಂದರೆ ಏನು? ಭೌಗೋಳಿಕತೆ ಅಂದರೆ ಭೂಮಿಯ ಲಕ್ಷಣ. ಭೂಮಿಯ ಲಕ್ಷಣವನ್ನು ಭೌಗೋಳಿಕತೆ ಅಂತ ಕರಿತೇವೆ ನಾವು. ಈ ಭೂಮಿಯ ಲಕ್ಷಣ, ಅದರಲ್ಲೂ ಭಾರತದ ಭೂಮಿಯ ಲಕ್ಷಣ ಭಾರತದ ಇತಿಹಾಸದ ಮೇಲೆ ಯಾವ ರೀತಿ ಪ್ರಭಾವವನ್ನು ಮಾಡಿದೆ ಹೇಳುವಂಥದ್ದನ್ನು ಈ ಒಂದು ಅಧ್ಯಾಯ ಬಿಂಬಿಸ್ತದೆ. ಈ ಅಧ್ಯಾಯದ ಧ್ವನಿ ಏನು ಅಂತಂದರೆ ಭಾರತದ ಇತಿಹಾಸದ ಮೇಲೆ ಭಾರತದ ಈ ಭೌಗೋಳಿಕತೆಯ ಲಕ್ಷಣ ಮಾಡಿದಂಥ ಒಂದು ಪ್ರಭಾವ ಏನಿದೆಯಲ್ಲ, ಅದು ಈ ಅಧ್ಯಾಯದ ಧ್ವನಿ, ಆರಂಭದ ಧ್ವನಿ. ಆ ನಂತರ ಭಾರತದ ಇತಿಹಾಸದ ಆಧಾರಗಳು ಅಂತ ಬಂತು. ಶೀರ್ಷಿಕೆಯ ಅರ್ಥವನ್ನು ಹೇಳಿ ನಾನು ಮುಂದೆ ಹೋಗ್ತೇನೆ. ಭಾರತದ ಇತಿಹಾಸದ ಆಧಾರಗಳು. ಇಲ್ಲಿ ಭಾರತದ ಇತಿಹಾಸ ಅಂತೂ ಸ್ಪಷ್ಟ ಇದೆ. ಆಧಾರಗಳು ಅಂದರೆ ಏನು? ಆಧಾರಗಳು ಅಂದರೆ ಸಾಕ್ಷಿ ಅಂತ. ಅಂದರೆ ಭಾರತದ ಇತಿಹಾಸಕ್ಕೆ ಸಾಕ್ಷಿಗಳು, ಭಾರತದ ಇತಿಹಾಸದ ಅಧ್ಯಯನಕ್ಕೆ ನಮಗೆ ಇರುವಂತಹ ಆಧಾರಗಳು, ಅರ್ಥಾತ್ ನಮಗೆ ದೊರಕುವ ಸಾಕ್ಷಿಗಳು, ಎವಿಡೆನ್ಸಸ್, ಸೋರ್ಸಸ್. ಸೊ ಅದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಸೊ ಭಾರತದ ಇತಿಹಾಸದ ಮೇಲೆ ಭಾರತದ
ಭೌಗೋಳಿಕತೆಯ ಪ್ರಭಾವ, ಗುಣಲಕ್ಷಣ ಮತ್ತು ಭಾರತದ ಇತಿಹಾಸದ ಆಧಾರಗಳು, ಇವನ್ನು ನಾವು ಈ ಅಧ್ಯಾಯದಲ್ಲಿ ಓದಲಿಕ್ಕಿದ್ದೇವೆ. ಭಾರತ ಒಂದು ಉಪಖಂಡ ಅಂತ ಕರೆಸ್ಕೊಂಡಿತ್ತು. ಅಂದರೆ ಇದರ ಸುತ್ತಮುತ್ತಲೂ ಅನೇಕ ದೇಶಗಳು ಇವು ಮೊದಲೆಲ್ಲ ಒಂದೇ ಆಗಿತ್ತು ಒಂದು ಕಾಲದಲ್ಲಿ, ಈಗ ಬೇರೆ ಬೇರೆ ಆಗಿದೆ ಅಷ್ಟೇ. ಸುತ್ತಮುತ್ತಲೂ ಅನೇಕ ದೇಶಗಳಿವೆ. ಸಬ್ ಕಾಂಟಿನೆಂಟ್ ಅಂತ ಹೇಳ್ತೇವೆ ನಾವು, ಉಪಖಂಡಗಳು ಅಂತ ಹೇಳ್ತೇವಲ್ಲ, ಇದೇ ಕಾರಣಕ್ಕೆ ಸುತ್ತಮುತ್ತಲೂ ಅನೇಕ ದೇಶಗಳನ್ನು ಇದು ಆವರಿಸಿಕೊಂಡಿದೆ. ಯಾವ್ಯಾವ ದೇಶಗಳು ಗೊತ್ತಿದೆ ನಿಮಗೆ? ಒಂದು ಕಡೆ ಪಾಕಿಸ್ತಾನ ಇದೆ, ಇನ್ನೊಂದು ಕಡೆ ಚೈನಾ ಇದೆ, ಮತ್ತೊಂದು ಕಡೆ ಬಾಂಗ್ಲಾದೇಶ್ ಇದೆ, ಮತ್ತೊಂದು ಕಡೆ ಭೂತಾನ್ ಇದೆ, ಇನ್ನೊಂದು ಕಡೆ ನೇಪಾಳ ಇದೆ, ಅಫ್ಘಾನಿಸ್ತಾನ್ ಇದೆ, ಶ್ರೀಲಂಕಾ ಇದೆ. ನೋಡಿ, ಸುತ್ತಲೂ ಬೇರೆ ಬೇರೆ ದೇಶಗಳೆಲ್ಲ ಇವೆ ನಮ್ಮ ದೇಶದ ಸುತ್ತಲೂ. ಇವೆಲ್ಲ ಒಂದು ಕಾಲದಲ್ಲಿ ಭಾರತದ ಭಾಗಗಳೇ ಆಗಿದ್ದವು. ಆ ನಂತರ ಕಾರಣಾಂತರದಿಂದ ಕಾಲಾಂತರದಲ್ಲಿ ಈ ದೇಶಗಳೆಲ್ಲ ಪ್ರತ್ಯೇಕ ವಲಯಗಳಾಗಿ ಬಿಂಬಿಸಲ್ಪಟ್ಟು ಪ್ರತ್ಯೇಕವಾಗಿ ಗುರುತಿಸ್ಕೊಂಡು, ಭಾರತವೇ ಒಂದು ಪ್ರತ್ಯೇಕ ಆದರೆ ಅವೆಲ್ಲ ಪ್ರತ್ಯೇಕ ರಾಷ್ಟ್ರಗಳಾಗಿ ಗುರುತಿಸ್ಕೊಂಡು, ಆದರೂ ಒಂದು ಕಾಲದಲ್ಲಿ ಇದು ನಮ್ಮ ದೇಶದ ಒಂದು ಭಾಗವೇ ಆಗಿದ್ದರಿಂದ ಇದು ಒಂದು ಉಪಖಂಡ ಅಂತ ಕರೆಸಲ್ಪಡ್ತದೆ. ಇಲ್ಲಿ ವಿಷ್ಣು ಪುರಾಣದಲ್ಲಿ, ಭಾರತದ ಒಂದು ಪ್ರಮುಖ ಧಾರ್ಮಿಕ ಗ್ರಂಥವಾದಂತಹ ವಿಷ್ಣು ಪುರಾಣದಲ್ಲಿ ಈ ಭಾರತದ ದೇಶದ ವಿಸ್ತಾರದ ಬಗ್ಗೆ ಉಲ್ಲೇಖ ಇದೆ. ಎಲ್ಲಿಂದ ಎಲ್ಲಿಯವರೆಗಿನ ಪ್ರದೇಶ ಭಾರತ ಹೇಳುವುದಕ್ಕೆ ನಮಗಿರುವ ಪ್ರಾಚೀನ ದಾಖಲೆ ಆಧಾರ ಅಂತಂದರೆ ವಿಷ್ಣು ಪುರಾಣ. ವಿಷ್ಣು ಪುರಾಣದಲ್ಲಿ ಏನು ಬರ್ತದೆ, ಒಂದು ಸ್ತೋತ್ರದಲ್ಲಿ ಏನು ಬರ್ತದೆ, ಅದರ ಅರ್ಥವನ್ನು ಹೇಳ್ತೇನೆ ನಾನು. ಯಾವ ಪ್ರದೇಶದ ಉತ್ತರ ದಿಕ್ಕಿನಲ್ಲಿ ಹಿಮಾಲಯ ಪರ್ವತಗಳಿದೆಯೋ, ಯಾವ ಪ್ರದೇಶದ ದಕ್ಷಿಣ ದಿಕ್ಕಿನಲ್ಲಿ ಸಮುದ್ರವಿದೆಯೋ ಆ ಪ್ರದೇಶವೇ ಭಾರತ ಅಂತ ಉಲ್ಲೇಖ ವಿಷ್ಣು ಪುರಾಣದಲ್ಲಿ ಬರ್ತದೆ. ಈ ವಿಷ್ಣು ಪುರಾಣದ ದಾಖಲೆ ಪ್ರಾಚೀನ ಭಾರತದ ಮೇರೆಯನ್ನು ಉಲ್ಲೇಖಿಸುವಂಥ ಒಂದು ಅಪೂರ್ವ ಮತ್ತು ಹಳೆಯದಾದ ದಾಖಲೆಯಾಗಿದೆ ವಿಷ್ಣು ಪುರಾಣದ ಈ ದಾಖಲೆ. ನಮ್ಮ ದೇಶಕ್ಕೆ ಅನೇಕ ಹೆಸರುಗಳಿದೆ ಮಕ್ಕಳೇ. ಬಹುತೇಕ ದೇಶಗಳಿಗೆ ಒಂದೊಂದೇ ಹೆಸರು, ಆದರೆ ನಮ್ಮ ದೇಶಕ್ಕೆ ಅನೇಕ ಹೆಸರಿದೆ. ಆ ಅನೇಕದಲ್ಲಿ ಕೆಲವನ್ನು ನಾನು ಪ್ರಮುಖವಾಗಿ ಇರುವಂಥದ್ದನ್ನು ನಿಮ್ಮ ಪಠ್ಯದ ದೃಷ್ಟಿಕೋನದಲ್ಲಿ ಚೌಕಟ್ಟಿನ ಒಳಗೆ ಹೇಳಬೇಕಂತಂದರೆ, ಭರತವರ್ಷ, ಭರತಖಂಡ, ಭಾರತ, ಜಂಬುದ್ವೀಪ, ಹಿಂದೂಸ್ತಾನ, ಇಂಡಿಯಾ, ಈ 6 ಹೆಸರುಗಳ ಉಲ್ಲೇಖವನ್ನು ಮಾಡ್ತೇನೆ ನಾನು. ಇನ್ನೊಮ್ಮೆ ಹೇಳ್ತೇನೆ ಕೇಳಿ. ಭರತವರ್ಷ, ಭರತಖಂಡ, ಭಾರತ, ಜಂಬುದ್ವೀಪ, ಹಿಂದೂಸ್ತಾನ, ಇಂಡಿಯಾ. ಈ ಎಲ್ಲ ಹೆಸರುಗಳಿಗೂ, ಈ ಎಲ್ಲ ಹೆಸರುಗಳ ಹಿಂದೆ ಒಂದೊಂದು ಕಾರಣಗಳಿವೆ. ಕಾರಣವಿಲ್ಲದೆ ಏನೂ ಘಟಿಸುವುದಿಲ್ಲ ಈ ಜಗತ್ತಿನಲ್ಲಿ. ಎಲ್ಲದಕ್ಕೂ ಒಂದೊಂದು ಕಾರಣಗಳು ಇರಲೇಬೇಕು. ಪ್ರತಿಯೊಂದಕ್ಕೂ ಒಂದೊಂದು ಕಾರಣಗಳಿರ್ತವೆ. ಹಾಗೆಯೇ ಈ ಎಲ್ಲ ಹೆಸರುಗಳಿಗೂ, ಹೆಸರುಗಳ ಹಿಂದೆ ಒಂದೊಂದು ಕಾರಣಗಳಿವೆ. ಏನೇನು ಹಾಗಾದರೆ ನೋಡೋಣ, ಕಾರಣಗಳನ್ನು ನೋಡೋಣ. 3 ಹೆಸರುಗಳಿಗೆ ಒಂದೇ ಕಾರಣ: ಭರತವರ್ಷ, ಭರತಖಂಡ, ಭಾರತ. ಈ 3 ಹೆಸರುಗಳ ಹಿಂದಿನ ರಹಸ್ಯ ಒಂದೇ. ಏನು ಅಂತಂದರೆ, ಭರತ, ರಾಜ ಭರತ. ಭಾರತ ಕಂಡಂಥ ಒಬ್ಬ ಅದ್ಭುತ ರಾಜ ಭರತ, ಭರತ ಮಹಾರಾಜ. ಈ ಭರತನಿಂದ, ಯಾರು ಈ ಭರತ? ಮಹಾಭಾರತದಲ್ಲಿ ಉಲ್ಲೇಖ ಇರುವಂತಹ ದುಷ್ಯಂತ ಮತ್ತು ಶಕುಂತಲೆಯ ಮಗನಾದಂತಹ ಭರತ ಒಬ್ಬ ಶ್ರೇಷ್ಠ ರಾಜನಾಗಿದ್ದ. ಅವನ ಆಡಳಿತ ಈ ಜಗತ್ತಿಗೊಂದು ಮಾದರಿಯಂತಿತ್ತು. ಆ ರಾಜನ ಹೆಸರಿನಿಂದ, ಆ ರಾಜನ ಪ್ರಭಾವದಿಂದ ಅವನು ಆಳಿದ ಈ ಪ್ರದೇಶಕ್ಕೆ ಭರತವರ್ಷ, ಭರತಖಂಡ, ಭಾರತ ಎಂಬಿತ್ಯಾದಿ ಹೆಸರುಗಳು ಬಂದವು. ಈ 3 ಹೆಸರುಗಳ ಹಿಂದಿನ ಕಾರಣ ಈ ವ್ಯಕ್ತಿ ಭರತ. ಇನ್ನು ಜಂಬುದ್ವೀಪ ನೋಡಿ, ಇಲ್ಲಿ ಜಂಬುದ್ವೀಪ ಅಂತಂದರೆ ಒಂದು ಹಣ್ಣಿನಿಂದ ಬಂದ ಹೆಸರು. ಒಂದು ಹಣ್ಣಿದೆ, ಜಂಬೆ ಹಣ್ಣು ಅಂತ ಹೇಳ್ತೇವೆ ನಾವು, ಬ್ಲ್ಯಾಕ್ಬೆರಿ ಫ್ರೂಟ್ ಅಂತ ಇದೆ ಇಂಗ್ಲೀಷ್ನಲ್ಲಿ.
ಆ ಒಂದು ಹಣ್ಣು ವಿಪುಲವಾಗಿ ಬೆಳೀತಾ ಇದ್ದಂಥ ಒಂದು ಖಂಡ ಪ್ರದೇಶ, ಈ ಪ್ರದೇಶದಲ್ಲೇ ಬೆಳೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ಜಂಬೂ ದ್ವೀಪ, ದೊಡ್ಡ ದ್ವೀಪ ಹೇಳುವ ಇನ್ನೊಂದು ಹೆಸರು ಅರ್ಥ ಕೂಡ ಬರ್ತದೆ, ಇನ್ನೊಂದು ಅರ್ಥ ಕೂಡ. ಆದರೆ ಆ ಒಂದು ಹಣ್ಣಿನ ಉಲ್ಲೇಖ ಕೂಡ ಅದರ ಹಿಂದಿನ ಒಂದು ರಹಸ್ಯವಾಗಿ ಉಳ್ಕೊಂಡಿದೆ, ಬಹುತೇಕರಿಗೆ ತಿಳಿಯದ ಒಂದು ಸಂಗತಿ. ಸೊ ಜಂಬೂದ್ವೀಪ ಎರಡೆರಡು ಅರ್ಥದಲ್ಲೂ ಅರ್ಥ ಮಾಡ್ಕೊಳ್ತಾರೆ, ವಿಶಾಲವಾದ, ಬೃಹತ್ತಾದ, ಮತ್ತು ಈ ಒಂದು ಹಣ್ಣಿನ ಕಾರಣಕ್ಕಾಗಿಯೂ ಕೂಡ ಈ ಜಂಬೂದ್ವೀಪ ಹೇಳುವಂಥ ಒಂದು ಹೆಸರು ಬಂತು. ಇನ್ನು ಹಿಂದೂಸ್ತಾನ, ಇಂಡಿಯಾ ಇವೆರಡಕ್ಕೂ ಕೂಡ ಒಂದೇ ಕಾರಣ. ಹಿಂದೂಸ್ತಾನ ನಿಮಗೆಲ್ಲರಿಗೂ ಗೊತ್ತಿದೆ, ಭಾರತದ ಪ್ರಥಮ ನಾಗರಿಕ ಜೀವನ ವ್ಯವಸ್ಥೆ ಪ್ರಾರಂಭವಾದ ಪ್ರದೇಶ ಎಲ್ಲಿ? ಯಾವ ಪ್ರದೇಶದಲ್ಲಿ ಭಾರತದ ಪ್ರಥಮ ನಾಗರಿಕ ಜೀವನ ಪ್ರಾರಂಭ ಆಗಿತ್ತು ಅಂತ ಕೇಳಿದರೆ, ಸಿಂಧೂ ನದಿ ಬಯಲಿನ ಪ್ರದೇಶದಲ್ಲಿ. ಸಿಂಧೂ ನದಿ ಭಾರತದ ಒಂದು ಅತಿ ಮುಖ್ಯವಾದಂಥ ನದಿ. ಪ್ರಾಚೀನ ಕಾಲದಲ್ಲಿ ಅದು ತನ್ನ ಹರಿವು ಮತ್ತು ಹರವನ್ನು ತುಂಬ ವಿಸ್ತಾರವಾಗಿ ಇಟ್ಟುಕೊಂಡ ನದಿಯಾಗಿತ್ತು, ಈಗಿನಕ್ಕಿಂತ ಹೆಚ್ಚು. ಆ ಕಾಲದಲ್ಲಿ ಅದರ ಹರಿವು ಮತ್ತು ಹರವು, ಹರಿವು ಅಂದರೆ ಹರಿಯುವ ಪ್ರಮಾಣ, ಹರವು ಅಂದರೆ ವಿಸ್ತಾರ, ಈ ಎರಡೂ ಆ ಕಾಲದಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿ, ಇನ್ನೂ ಹೆಚ್ಚು ಇಫೆಕ್ಟಿವ್ ಆಗಿತ್ತು ಈಗಿನಕ್ಕಿಂತ. ಅಂಥ ಒಂದು ಅದ್ಭುತ ಸಿಂಧೂ ನದಿಯ ದಂಡೆಯ ಮೇಲೆ ಭಾರತದ ಪ್ರಥಮ ನಾಗರಿಕ ಜೀವನ ವ್ಯವಸ್ಥೆ ಪ್ರಾರಂಭಗೊಂಡಿತ್ತು. ಅಂಥ ಒಂದು ಸಿಂಧೂ ಹೇಳುವ ಶಬ್ದ ಪರ್ಷಿಯನ್ನರಿಂದ, ಆನಂತರ ಮುಂದೆ ಭಾರತಕ್ಕೆ ಬಂದಂಥ ಪರ್ಷಿಯನ್ನರಿಂದ ಅಪಭ್ರಂಶವಾಯಿತು. ಭಾರತದ ಎಷ್ಟೋ ಪ್ರದೇಶಗಳ ಹೆಸರು ತನ್ನ ಮೂಲ ಸ್ವರೂಪವನ್ನು ಉಳಿಸ್ಕೊಂಡಿಲ್ಲ, ಈಗ ಉಳಿಸ್ಕೊಂಡಿಲ್ಲ, ಅಪಭ್ರಂಶ ಆಗಿದೆ. ಎಲ್ಲ ಸಂಗತಿಗಳು ಈಗ ಇರುವ ನಮ್ಮ ಬಹುತೇಕ 70% ಊರುಗಳ ಹೆಸರು ಅಪಭ್ರಂಶಗೊಂಡ ಊರುಗಳ ಹೆಸರೇ ಆಗಿದೆ, ಅಪಭ್ರಂಶಗೊಂಡದ್ದೇ ಆಗಿದೆ. ಮೂಲ ಹೆಸರು ಬೇರೆಯದೇ ಇತ್ತು, ಆ ನಂತರ ಅಪಭ್ರಂಶವಾಗಿ ಈಗ ಈ ರೀತಿಯ ಹೆಸರುಗಳಾಗಿ ಉಳ್ಕೊಂಡಿದೆ. ಇವರಿಂದ ಆದಂಥ ಈ ಒಂದು ಅಪಭ್ರಂಶ ಸಿಂಧೂ ಪ್ರದೇಶಕ್ಕೆ ಹಿಂದೂಸ್ಥಾನ ಅಂತ ಬಂತು. ಸಿಂಧೂ ಹೋಗಿ ಹಿಂದೂ ಆಯಿತು, ಸಿಂಧೂವಿನಿಂದ ಹಿಂದೂ ಆಯಿತು. ಸೊ ಸಿಂಧೂಸ್ಥಾನ, ಸಿಂಧೂ ಪ್ರದೇಶ ಹಿಂದೂಸ್ಥಾನವಾಗಿ ಮಾರ್ಪಡ್ತು. ಮುಂದೆ ಆ ಸಿಂಧುವನ್ನು ಬ್ರಿಟಿಷರು ಇಂಡಸ್ ಅಂತ ಕರೆದ್ರು, ಇಂಡಸ್ ಅಂತ ಕರೆದ್ರು. ಅವರು ಇನ್ನೂ ಸ್ವಲ್ಪ ಬೇರೆ ಮಾದರಿಯಲ್ಲಿ ಅದನ್ನು ಉಚ್ಚಾರಣೆ ಮಾಡಿದ್ರು. ಅವರ ಪ್ರೊನೌನ್ಸಿಯೇಷನ್ ಪದ್ಧತಿಯ ಪರಿಣಾಮದಿಂದಾಗಿ ಅದು ಇಂಡಸ್ ಅಂತ ಆಯಿತು, ಇಂಡೋಸ್ ಅಂತ ಗ್ರೀಕ್ನಲ್ಲಿ ಬಂತು. ಸೊ ಇಂಡಸ್, ಇಂಡೋಸ್, ಇಂಡಿಯಾ. ನೋಡಿ, ಹಿಂದೂಸ್ತಾನ ಮತ್ತು ಇಂಡಿಯಾ ಇವೆರಡಕ್ಕೂ ಕಾರಣವಾದಂಥ ಸಂಗತಿ ಅಂದರೆ ಸಿಂಧೂ ನದಿ, ಸಿಂಧೂ ಪ್ರದೇಶ. ಸಿಂಧುವಿನಿಂದ ಹಿಂದೂಸ್ತಾನ ಆಯಿತು, ನಂತರ ಇಂಡಿಯಾ ಆಗಿದೆ. ಸೊ ಇದು ಭಾರತದ ಹೆಸರಿನ ಹಿಂದಿನ ರಹಸ್ಯಗಳು, ವಿವಿಧ ಹೆಸರಿನ ಹಿಂದಿನ ರಹಸ್ಯಗಳು, ಕಾರಣಗಳು. ಈ ಎಲ್ಲ ಕಾರಣಗಳಿಂದ ಭಾರತಕ್ಕೆ ಭರತವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ, ಇಂಡಿಯಾ ಈ ರೀತಿಯ ಬೇರೆ ಬೇರೆ ಎಲ್ಲ ಹೆಸರುಗಳು ಇತಿಹಾಸದ ಪುಟಗಳಲ್ಲಿ ನಮೂದಿಸಲ್ಪಟ್ಟಿತು. ಇದು ಭಾರತದ ಒಂದು ವೈಶಿಷ್ಟ್ಯವಾದರೆ, ಇನ್ನು ನಾವು ಮುಖ್ಯವಾದಂತಹ ಟಾಪಿಕ್ಕಿಗೆ ಬರಬೇಕೀಗ. ಭಾರತದ ಇತಿಹಾಸದ ಮೇಲೆ ಭೌಗೋಳಿಕತೆಯ ಪ್ರಭಾವ. ಇದಕ್ಕೆ ಈ ವಿಷಯಕ್ಕೆ ಬಂದರೆ ನಾವೀಗ ಹೇಳಿದೆ ನಾನು, ಭೌಗೋಳಿಕತೆ ಅಂದರೆ ಏನು? ಭೂಮಿಯ ಲಕ್ಷಣಗಳು. ಭೂಮಿಯ ಲಕ್ಷಣಗಳು, ಭಾರತದ ಭೂಮಿಯ ಲಕ್ಷಣಗಳು ಭಾರತದ ಚರಿತ್ರೆಯ ಮೇಲೆ ಯಾವ ರೀತಿ ತನ್ನ ಪ್ರಭಾವವನ್ನು ಮೂಡಿಸಿದೆ, ಸ್ಥಾಪಿಸಿದೆ ಹೇಳುವಂಥದ್ದನ್ನು ಈ ಒಂದು ವಿಷಯ ತಿಳಿಸ್ಕೊಡ್ತದೆ. ಭೌಗೋಳಿಕ ಲಕ್ಷಣಗಳು ಅಂತ ನಾವು 1 by 1 ಸ್ಟಡಿ ಮಾಡಬೇಕೀಗ. ಭಾರತದ ಭೌಗೋಳಿಕ ಲಕ್ಷಣಗಳು ನೋಡಿ, ಈ ಪರಿಸರ ಹೇಳುವಂಥದ್ದು ತನ್ನ ವೈವಿಧ್ಯತೆ, ತನ್ನ ಸೌಂದರ್ಯ, ತನ್ನ ನಿಗೂಢತೆಯಿಂದ ನಮ್ಮನ್ನು ಗಮನ ಸೆಳೆಯುವಂಥ ಒಂದು ಅದ್ಭುತ. ಪರಿಸರ ಹೇಳುವುದೇ ಒಂದು ಅದ್ಭುತ. ಪರಿಸರದ ಹಿಂದಿನ ರಹಸ್ಯಗಳನ್ನು ಅಥವಾ ಪರಿಸರದ ಹಿಂದಿನ ಕೌತುಕಗಳನ್ನು ನಮಗೆ ಅಷ್ಟು ಸುಲಭವಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಅದ್ಭುತ ನಿಗೂಢ, ಅಷ್ಟೊಂದು ಅದ್ಭುತ ರಹಸ್ಯಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದೆ ನಮ್ಮ ಪರಿಸರ.
ನಮ್ಮ ಭೌಗೋಳಿಕ ಪರಿಸರ, ಭೌಗೋಳಿಕ ಒಂದು ಸಂಗತಿ ಏನಿದೆಯಲ್ಲ, ಬೇರೆ ಬೇರೆ ವಿಭಿನ್ನ ಲಕ್ಷಣಗಳಿಂದ ಕೂಡಿದೆ. ಒಂದು ಪ್ರದೇಶ ಇದ್ದ ಹಾಗೆ ಇನ್ನೊಂದು ಪ್ರದೇಶ ಇರೋದಿಲ್ಲ. ಒಂದು ಕಡೆಯ ಭೌಗೋಳಿಕ ಲಕ್ಷಣಗಳಿಗಿಂತ ಇನ್ನೊಂದು ಕಡೆಯ ಭೌಗೋಳಿಕ ಲಕ್ಷಣ ವಿಭಿನ್ನವಾಗಿರ್ತದೆ. ಅದು ವೈಶಿಷ್ಟ್ಯತೆ ಅಂತ ನಾವು ಹೇಳ್ತೇವೆ. ಭಾರತದ ಭೌಗೋಳಿಕತೆಯಲ್ಲೂ ಕೂಡ ಈ ಒಂದು ಅನನ್ಯವಾದಂಥ ವೈಶಿಷ್ಟ್ಯತೆ ಇದೆ, ವಿಭಿನ್ನತೆ ಇದೆ. ಆ ವಿಭಿನ್ನತೆಯನ್ನು ನಾವು ನೋಡೋಣ. ಯಾವ ರೀತಿಯಲ್ಲಿ ನಮ್ಮ ಭೌಗೋಳಿಕ ಅಂಶಗಳು ವಿಭಿನ್ನವಾಗಿದೆ, ಒಂದಕ್ಕಿಂತ ಒಂದು ಹೇಗೆ ಭಿನ್ನ ಹೇಳುವಂಥದ್ದನ್ನು ಈ ಸಂಗತಿ ತಿಳಿಸ್ಕೊಡ್ತದೆ. ನೋಡಿ, ಎಷ್ಟೊಂದು ವೆರೈಟೀಸ್ ಇದೆ, ಎಷ್ಟೊಂದು ವೈವಿಧ್ಯತೆ ಇದೆ ನಮ್ಮ ದೇಶದ ಭೌಗೋಳಿಕ ಲಕ್ಷಣದಲ್ಲಿ. ಒಂದು ಕಡೆ ಹಿಮಾಲಯ ಇದೆ, ಉತ್ತರದಲ್ಲಿ ಹಿಮಾಲಯ ಇದೆ, ಅನೇಕ ಪರ್ವತ ಶ್ರೇಣಿಗಳು, ಅರಾವಳಿ ಇರ್ಬೋದು, ವಿಂಧ್ಯ ಇರ್ಬೋದು, ಸಹ್ಯಾದ್ರಿ ಇರ್ಬೋದು, ಹೀಗೆ ಬೇರೆ ಬೇರೆ ಪರ್ವತಗಳು ಒಂದು ಕಡೆ ಅದ್ಭುತವಾದ ಹಿಮಶಿಖರ, ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಹಿಮಶಿಖರ ನಮ್ಮ ದೇಶದಲ್ಲಿ. ಅಂಥ ಹಿಮಶಿಖರ, ಪರ್ವತ ಶ್ರೇಣಿಗಳು, ಬಯಲು ಪ್ರದೇಶಗಳು, ಆ ಹಿಮಾಚ್ಛಾದಿತ ಹಿಮಾಲಯದಿಂದ ಅನೇಕ ಅದ್ಭುತ ನದಿಗಳೆಲ್ಲ ಉಗಮವನ್ನು ಪಡ್ಕೊಳ್ತು. ಎಷ್ಟೊಂದು ಶ್ರೇಷ್ಠ ನದಿಗಳೆಲ್ಲ ಉಗಮಿಸಿದವು ಆ ಒಂದು ಹಿಮಾಲಯ ಪರ್ವತದಿಂದ. ಗಂಗಾ, ಅದನ್ನು ನಾವು ಉದಾಹರಣೆ ಮಾಡ್ಬೋದು. ಆ ಗಂಗಾ ನದಿ ಏನು ಮಾಡ್ತು, ಮತ್ತೊಂದು ಅದ್ಭುತವನ್ನು ಸೃಷ್ಟಿ ಮಾಡ್ತು. ಒಂದು ಅದ್ಭುತ, ನದಿಯ ಉಗಮವೇ ಒಂದು ಅದ್ಭುತ ಹಿಮಾಲಯ ಸೃಷ್ಟಿ ಮಾಡಿದರೆ, ಆ ಸೃಷ್ಟಿಯಾದಂತಹ ಹಿಮಾಲಯ ಇನ್ನೊಂದು ಭೌಗೋಳಿಕ ಲಕ್ಷಣವಾದಂತಹ ಈ ನದಿ ಬಯಲು ಪ್ರದೇಶಗಳನ್ನು ಸೃಷ್ಟಿ ಮಾಡ್ತು. ನದಿ ಬಯಲು ಪ್ರದೇಶಗಳು ಒಂದು ನಮ್ಮ ಭೌಗೋಳಿಕ ಲಕ್ಷಣವೇ, ಪರ್ವತ ಶ್ರೇಣಿಗಳು ಒಂದು ಭೌಗೋಳಿಕ ಲಕ್ಷಣವೇ. ಹಾಗೆ ಡೆಕ್ಕನ್ ಪ್ಲಾಟೋ ಅಂತ ನಾವು ಹೇಳ್ತೇವೆ, ದಕ್ಷಿಣ ಪ್ರದೇಶದ ಭೂ ಮೇಲ್ಮೈಗಳು, ಹಾಗೆ ಕರಾವಳಿ ಪ್ರದೇಶ, ಈ ಸಮುದ್ರ ತೀರದ ಪ್ರದೇಶಗಳನ್ನು ನಾವು ಕರಾವಳಿ ಪ್ರದೇಶ ಅಂತ ಹೇಳ್ತೇವೆ. ನೋಡಿ, ಒಂದಕ್ಕಿಂತ ಒಂದು ಭಿನ್ನವಾದಂತಹ ಭೌಗೋಳಿಕ ಲಕ್ಷಣವನ್ನು ಭಾರತದ ಈ ಭೌಗೋಳಿಕತೆ ಒಳಗೊಂಡಿದೆ. ಈಗ ನಾವು ಒಂದೊಂದಾಗಿ ಅದನ್ನು ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಈಗ ನಾನು ಹೇಳಿದೆ ಹಿಮಾಲಯ, ಉತ್ತರದ ಬಯಲು ಪ್ರದೇಶಗಳು, ಆಮೇಲೆ ಡೆಕ್ಕನ್ ಪ್ಲೇಟೋ, ಕರಾವಳಿ ತೀರ, ಪರ್ವತ ಶ್ರೇಣಿ, ಹೀಗೆ ಹೇಳಿದೆ ನಾನು. ಇದನ್ನೀಗ ಸ್ವಲ್ಪ ವಿಸ್ತಾರವಾಗಿ ನೋಡ್ತಾ ಹೋಗೋಣ, ಒಂದೊಂದೇ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಿಮಾಲಯ. ಹಿಮಾಲಯದ ಗಿರಿ ಶಿಖರಗಳು ಅಂತಂದರೆ ಅದು ಹಿಮದಿಂದ ರಚಿಸಲ್ಪಟ್ಟಂತಹ ಶಿಖರಗಳು ಹಿಮಾಲಯ. ಇದರ ವೈಶಿಷ್ಟ್ಯತೆ ಏನು ಅಂತಂದರೆ, ಅದೊಂದು ಪ್ರಾಕೃತಿಕ ರಕ್ಷಣಾ ಗೋಡೆಯಾಗಿ ನಿಂತ್ಕೊಂಡಿದೆ ನಮ್ಮ ದೇಶಕ್ಕೆ. ನಮ್ಮ ದೇಶಕ್ಕೆ ಒಂದು ದಿಕ್ಕಿನಲ್ಲಿ ಒಂದು ರಕ್ಷಣಾ ಗೋಡೆ ಅದು. ಶತ್ರುಗಳು ಅದನ್ನು ಸುಲಭದಲ್ಲಿ ದಾಟಿ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಅದೊಂದು ರಕ್ಷಣಾ ಗೋಡೆಯಂತೆ, ತಡೆಗೋಡೆಯಂತೆ ನಿಂತುಕೊಂಡಿದೆ ನಮಗೆ. ಅದೊಂದು ಅಡೆಯಾಗಿದೆ. ಯಾರಿಗೆ? ಶತ್ರುಗಳಿಗೆ ಅಡೆಯಾಗಿ ನಿಂತ್ಕೊಂಡಿದೆ ಅದು. ಶತ್ರುಗಳು ಅದನ್ನು ದಾಟಿ ಸುಲಭವಾಗಿ ಭಾರತದ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಪ್ರಾಕೃತಿಕ ರಕ್ಷಣಾ ಕೋಟೆಯಾಗಿ, ರಕ್ಷಣಾ ಗೋಡೆಯಾಗಿ ನಮ್ಮನ್ನು ಕಾಯ್ತಾ ನಿಂತ್ಕೊಂಡಿದೆ ಹಿಮಾಲಯ ಪ್ರದೇಶ. ಜೊತೆಯಲ್ಲಿ ಅದ್ಭುತ ನದಿಗಳ ಉಗಮಕ್ಕೂ ಕೂಡ ಕಾರಣ ಆಗಿದೆ. ಹಿಮಾಲಯದಿಂದ ಜನಿಸಿದ ಅನೇಕ ನದಿಗಳು ಭಾರತದ ಬದುಕನ್ನು ಬಂಗಾರವಾಗಿಸಿದೆ. ನೋಡಿ, ಹಿಮಾಲಯದ ವೈಶಿಷ್ಟ್ಯ ಎಲ್ಲಿಂದ ಇಲ್ಲಿಯವರೆಗೆ ಹರಡ್ತದೆ, ಹೇಗೆ ಹರಡ್ತದೆ ನೋಡಿ. ಅಲ್ಲಿಂದ ಹುಟ್ಟಿದಂತಹ ನದಿ ಹರಿದುಕೊಂಡು ಬಂದು ಭಾರತದ ಬದುಕನ್ನೇ, ಭಾರತದ ಜನರ ಬದುಕನ್ನೇ ಬಂಗಾರಗೊಳಿಸಿದೆ. ಇದು ಹಿಮಾಲಯದ ವೈಶಿಷ್ಟ್ಯ. ಹಾಗೆ ಆ ಹುಟ್ಟಿದಂತಹ ನದಿಗಳು, ನಾನೇನು ಬದುಕನ್ನು ಬಂಗಾರಗೊಳಿಸಿದೆ ಅಂತ ಹೇಳಿದ್ನಲ್ಲ, ನದಿಗಳು ಹೇಗೆ ಬಂಗಾರಗೊಳಿಸಿದೆ ಅಂತ ಕೇಳಿದರೆ, ಅದು ಹೊಂದಿರುವಂತಹ ಒಂದು ಫಲವತ್ತತೆ, ಫೆರ್ಟಾಲಿಟಿ ಅಂತ ನಾವು ಹೇಳ್ತೇವೆ. ಫಲವತ್ತಾದಂತಹ ಈ ನದಿ ಬಯಲು ಪ್ರದೇಶಗಳನ್ನು ಅದು ಸೃಷ್ಟಿ ಮಾಡಿದೆ. ನದಿ ಬಯಲು ಪ್ರದೇಶಗಳು ಅಂತಂದರೆ ಅದು ತುಂಬ ಫಲವತ್ತಾದಂತಹ ಪ್ರದೇಶಗಳು, ಅಲ್ಲಿ ಏನನ್ನೂ ಬೆಳೆಯಬಹುದು. ಹೀಗಾಗಿ ಅಂಥ ಒಂದು ಫಲವತ್ತಾದಂತಹ ಪ್ರದೇಶಗಳನ್ನು ಅದು ಸೃಷ್ಟಿ ಮಾಡಿದೆ. ಆ ಕಾರಣಕ್ಕಾಗಿಯೇ ಈ ನದಿ ಬಯಲು ಪ್ರದೇಶಗಳನ್ನು ನಾಗರಿಕತೆಯ ತೊಟ್ಟಿಲು ಅಂತ ಕರೀತಾರೆ. ಇದಕ್ಕೊಂದು ಅದ್ಭುತವಾದ ಬಿರುದನ್ನು ಕೂಡ ಕೊಟ್ಟರು, ನಾಗರಿಕತೆಯ ತೊಟ್ಟಿಲು
ಯಾಕೆ ಈ ಶಬ್ದ ಪ್ರಯೋಗದ ಹಿಂದಿನ ಸಂಗತಿ ಏನು, ಕಾರಣ ಏನು ಅಂತಂದರೆ, ಈಗ ನಾನು ಹೇಳಿದ್ನಲ್ಲ, ಸಿಂಧೂ ನದಿ ಬಯಲಿನ ಮೇಲೆ ಭಾರತದ ಪ್ರಥಮ ನಾಗರಿಕ ಜೀವನ ವ್ಯವಸ್ಥೆ ಆರಂಭಗೊಂಡಿತು. ಅಷ್ಟೇ ಅಲ್ಲ, ಆ ನಂತರ ವೈದಿಕ ನಾಗರಿಕತೆ ಅಂತ ಪ್ರಾರಂಭ ಆಯಿತು. ವೇದಗಳ ಕಾಲ ಅಂತ ಹೇಳ್ತೇವೆ ನಾವು. ಅದೆಲ್ಲ ಪ್ರಾರಂಭವಾಗಿದ್ದು ಆ ಒಂದು ಫಲವತ್ತಾದಂತಹ ಪ್ರದೇಶದಲ್ಲೇ. ಹೀಗಾಗಿ ಅದನ್ನು ನಾಗರಿಕತೆಯ ತೊಟ್ಟಿಲು, ಆ ನದಿ ಬಯಲು ಪ್ರದೇಶವನ್ನು ನಾಗರಿಕತೆಯ ತೊಟ್ಟಿಲು ಅಂತ ನಾವು ಕರೀತೇವೆ. ಇನ್ನು ಕಣಿವೆಗಳು ಕೂಡ ಬಹಳ ಅದ್ಭುತವಾದಂತಹ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ. ಅದರಲ್ಲೂ ವಿಶೇಷವಾಗಿ ಉತ್ತರದ ಪ್ರದೇಶದ ಒಂದು ಕಣಿವೆಗಳು ಏನಿದೆಯಲ್ಲ, ಅದರಲ್ಲೂ ಖೈಬರ್ ಮತ್ತು ಬೋಲಾನ್. ಖೈಬರ್, ಇದು 2 ಮಾರ್ಕ್ಸಿಗೆ ಕೇಳ್ಬೋದು, 1 ಅಥವಾ 2 ಮಾರ್ಕ್ಸಿಗೆ. ಖೈಬರ್ ಮತ್ತು ಬೋಲಾನ್ ಪಾಸಸ್ ಅಂತ ಹೇಳ್ತೇವೆ ನಾವು. ಅದು ಏನು ಮಾಡ್ತಾವೆ, ಅದರ ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರೆ, ಸಂಪರ್ಕ. ಯಾವ ರೀತಿಯ ಸಂಪರ್ಕ? ವಾಣಿಜ್ಯಿಕ ಮತ್ತು ಸಾಂಸ್ಕೃತಿಕ ಸಂಪರ್ಕ. ಯಾರ ಜೊತೆ? ಪಾಶ್ಚಿಮಾತ್ಯರ ಜೊತೆ ಭಾರತೀಯರ ಒಂದು ಕೊಂಡಿಯಾಗಿ ಅದು ಕೆಲಸ ಮಾಡ್ತು. ಖೈಬರ್ ಮತ್ತು ಬೋಲಾನ್ ಇವೆರಡು ಅದೊಂದು ಆ ರೀತಿಯ ಒಂದು ಸಂಪರ್ಕ ಸೃಷ್ಟಿಸುವ ಮಾಧ್ಯಮವಾಗಿ ಕೆಲಸವನ್ನು ಮಾಡ್ತು ಆ ಕಾಲದಲ್ಲಿ. ಹಾಗೆಯೇ ಡೆಸರ್ಟ್ ಅಂದರೆ ಮರುಭೂಮಿ ಮತ್ತು ಡೆನ್ಸ್ ಫಾರೆಸ್ಟ್ ಅಂದರೆ ತುಂಬ ಥಿಕ್ ಫಾರೆಸ್ಟ್ ಅಂತ ಹೇಳ್ತೇವೆ ನೀವು, ಕಾಡುಗಳು, ಭೀಕರವಾದಂತಹ ಕಾಡುಗಳು ಮತ್ತು ಡೆಸರ್ಟ್, ರಣ ಬಿಸಿಲಿನ ಒಂದು ಕಡೆ ಭೀಕರವಾದ ಕಾಡಾದರೆ ಇನ್ನೊಂದು ಕಡೆ ರಣ ಬಿಸಿಲಿರುವಂಥ ಮರುಭೂಮಿ. ಇವು ಯಾವ ರೀತಿಯಲ್ಲಿ ತನ್ನ ಪ್ರಭಾವವನ್ನು ಇತಿಹಾಸದ ಮೇಲೆ ಬೀರ್ತು ಅಂತಂದರೆ, ಜನರನ್ನು ಯುದ್ಧಪ್ರಿಯರನ್ನಾಗಿಸ್ತು, ಜನರನ್ನು ಗಟ್ಟಿಗೊಳಿಸ್ತು. ನೋಡಿ, ಸನ್ನಿವೇಶಗಳು, ಸಂದರ್ಭಗಳು ಮನುಷ್ಯನನ್ನು ಗಟ್ಟಿಗೊಳಿಸ್ತವೆ ಅಂತ ಹೇಳ್ತವೆ. ಹಾಗೆಯೇ ಭೌಗೋಳಿಕ ಲಕ್ಷಣಗಳು ಕೂಡ ಮನುಷ್ಯನನ್ನು ಗಟ್ಟಿಗೊಳಿಸ್ತವೆ, ಎದುರಿಸುವ ಸಾಮರ್ಥ್ಯವನ್ನು ಒದಗಿಸಿಕೊಡುತ್ತದೆ. ಮನುಷ್ಯನಿಗೆ ಸನ್ನಿವೇಶವನ್ನು, ಕಠಿಣವಾದಂತಹ ಸನ್ನಿವೇಶವನ್ನು ಎದುರಿಸುವ ಸಾಮರ್ಥ್ಯವನ್ನು ಕಲಿಸ್ತದೆ ಭೌಗೋಳಿಕ ಲಕ್ಷಣಗಳು. ಹೀಗೆ ಈ ಮರುಭೂಮಿ ಇರ್ಬೋದು, ಮತ್ತು ಅರಣ್ಯ ಪ್ರದೇಶಗಳಿರ್ಬೋದು, ಮನುಷ್ಯನಿಗೆ ಒಂದು ಕಠಿಣ ಪರಿಶ್ರಮದ ಜೀವನವನ್ನು ಕಲಿಸ್ತು ಮತ್ತು ಯುದ್ಧ ಪ್ರಿಯರನ್ನಾಗಿಸ್ತು. ಹಾಗೆಯೇ ಕರಾವಳಿ ಪ್ರದೇಶ, ಸಮುದ್ರ, ಇದೊಂದು ಲಕ್ಷಣ, ಇದೊಂದು ಭೌಗೋಳಿಕ ಲಕ್ಷಣ. ಓಷನ್ಸ್ ಅಂತ ಹೇಳ್ತೇವೆ ನಾವು. ಇದು ಏನು, ಯಾವ ರೀತಿಯಲ್ಲಿ ತನ್ನ ವೈಶಿಷ್ಟ್ಯವನ್ನು ಹೊಂದಿದೆ ಮತ್ತು ಹೇಗೆ ಇತಿಹಾಸದ ಮೇಲೆ ಪರಿಣಾಮವನ್ನು ಬೀರಿದೆ ಕೇಳಿದರೆ, ಪ್ರಾಚೀನ ಕಾಲದಲ್ಲಿ, ಪ್ರಾಚೀನ ಭಾರತದಲ್ಲಿ ಈ ಸಂಪರ್ಕ ಮಾಧ್ಯಮ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಲಿಕ್ಕೆ ಇದ್ದಂತಹ ಪ್ರಮುಖವಾದಂತಹ ಸಾಧನ ಅಂತಂದರೆ ಅದು ಸಮುದ್ರ ಮಾರ್ಗ ಮಾತ್ರ, ಸಮುದ್ರಯಾನ ಮಾತ್ರ. ಸಮುದ್ರ ಮಾರ್ಗಮುಖಿಯಾಗಿ ಜನರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ದೂರದ ಪ್ರದೇಶಕ್ಕೆ ಹೋಗಬೇಕಿತ್ತು. ಸೊ ಪಾಶ್ಚಿಮಾತ್ಯರನ್ನು ಇಲ್ಲಿಗೆ ಕರೆತಂದದ್ದು ಕೂಡ ಸಮುದ್ರವೇ. ಹೀಗಾಗಿ ಒಂದು ವಾಣಿಜ್ಯಿಕ, ಒಂದು ಸಾಂಸ್ಕೃತಿಕ ಸಂಬಂಧವನ್ನು ಒಂದು ದೇಶದಿಂದ ಇನ್ನೊಂದು ದೇಶದ ಮಧ್ಯೆ ಸ್ಥಾಪನೆ ಮಾಡಲಿಕ್ಕೆ ಈ ಸಮುದ್ರಗಳು ನೆರವಾದವು, ಪರೋಕ್ಷವಾಗಿ ನೆರವಾದವು. ಅದು ಕಾರಣ ಆಯಿತು. ಸಮುದ್ರದ ಒಂದು ವೈಶಿಷ್ಟ್ಯತೆ, ಅದೊಂದು ಮೀನ್ಸ್ ಆಫ್ ಕನೆಕ್ಷನ್ ಆಗಿ, ಅಂದರೆ ಸಂಪರ್ಕದ ಒಂದು ಮಾಧ್ಯಮವಾಗಿ ಅದು ಕಾಣಿಸಿಕೊಂಡಿತ್ತು. ಸಮುದ್ರಗಳು ಆ ಕಾಲದಲ್ಲಿ ಕಾಣಿಸಿಕೊಂಡಿತ್ತು. ಮತ್ತು ಇನ್ನೊಂದು ಬಹಳ ಮುಖ್ಯವಾದಂತಹ ಸಂಗತಿ ಈ ವಿಷಯದೊಳಗೆ ನಾವು ತಿಳ್ಕೊಳ್ಳೇಬೇಕಾದ್ದು ಅಂದರೆ ಭೌಗೋಳಿಕ ವೈವಿಧ್ಯತೆ, ಅಂದರೆ ಜಿಯೋಗ್ರಫಿಕಲ್ ಡೈವರ್ಸಿಟೀಸ್. ಅದರಲ್ಲಿ 3 ರೀತಿಯ ವೈವಿಧ್ಯತೆಗಳನ್ನು ಇವರು ನಿಮ್ಮ ಸಿಲೆಬಸ್ನಲ್ಲಿ ಉಲ್ಲೇಖ ಮಾಡ್ತಾರೆ. ವೈವಿಧ್ಯಮಯವಾದ ಜನಾಂಗಗಳನ್ನು ಸೃಷ್ಟಿ ಮಾಡಿತು ಪ್ರದೇಶ. ವೈವಿಧ್ಯಮಯವಾದ ಜನಾಂಗಗಳನ್ನು, ಡಿಫ್ರೆಂಟ್ ರೇಸಸ್ ಆಫ್ ಪೀಪಲ್, ವೈವಿಧ್ಯಮಯ ಜನಾಂಗದ ಸೃಷ್ಟಿಗೆ ಕಾರಣವಾಯಿತು. ವೈವಿಧ್ಯಮಯವಾದ ಭಾಷೆಗಳು,
ನೋಡಿ, ವೈವಿಧ್ಯಮಯವಾದ ಸಾಕಷ್ಟು ಭಾಷೆಗಳು. ಭಾರತದಲ್ಲೇ 2,000ಕ್ಕೂ ಹೆಚ್ಚು ಭಾಷೆಗಳು ಇದೆಯಂತೆ. ಒಮ್ಮೆ ಆಲೋಚನೆ ಮಾಡಿ, ವೈವಿಧ್ಯತೆಗೆ ಇದಕ್ಕಿಂತ ಉತ್ತಮ ಉದಾಹರಣೆ ಇನ್ನೇನು ಕೊಡಲಿಕ್ಕೆ ಸಾಧ್ಯ ಇದೆ ನಮಗೆ? ಇದಕ್ಕಿಂತ ಅದ್ಭುತವಾದಂಥ ಉದಾಹರಣೆ ಇನ್ನು ಏನು ಕೊಡ್ಬೋದು ನಾವು ವೈವಿಧ್ಯತೆಗೆ ಸಂಬಂಧಪಟ್ಟು? 2,000ಕ್ಕೂ ಹೆಚ್ಚು ರೀತಿಯ ಭಾಷೆಗಳು ಒಂದು ದೇಶದಲ್ಲಿ ಇದೆ ಅಂತಂದರೆ ಎಷ್ಟು ಸಂಪದ್ಭರಿತವಾದಂತಹ ಒಂದು ಸಾಂಸ್ಕೃತಿಕ ಸೃಜನಶೀಲ ಮನಸ್ಸು ನಮ್ಮದು. ಸೃಜನಶೀಲತ್ವಕ್ಕೆ ಇದು ಸಾಕ್ಷಿಯಾಗಿ ನಿಲ್ತದೆ. ನಮ್ಮ ಸೃಜನಶೀಲತ್ವಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. 2,000ಕ್ಕೂ ಮಿಗಿಲಾದ ಭಾಷೆಗಳನ್ನು ನಾವು ಸೃಷ್ಟಿ ಮಾಡಿದ್ದೇವೆ ಅಂದರೆ ಎಷ್ಟೊಂದು ಸೃಜನಶೀಲತ್ವ ನಮ್ಮ ದೇಶದ ಜನರ ಬದುಕಿನಲ್ಲಿ ಆವರಿಸಿದೆ ಅನ್ನೋದನ್ನು ಆಲೋಚನೆ ಮಾಡಿ. ಹಾಗೆ ವೈವಿಧ್ಯಮಯವಾದಂತಹ ಸಂಸ್ಕೃತಿ ಕೂಡ ಹಾಗೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಸ್ಕೃತಿ ಭಿನ್ನವಾಗಿರ್ತದೆ. ಸಂಸ್ಕೃತಿ ಏಕಮುಖಿ ಅಲ್ಲ, ಬಹುಮುಖಿ. ಸಂಸ್ಕೃತಿ ಅನ್ನುವುದು ಬಹುಮುಖಿ. ಸಂಸ್ಕೃತಿಗೆ ಅನೇಕ ಮುಖಗಳಿವೆ, ಒಂದೇ ಮುಖ ಅಲ್ಲ, ಅನೇಕ ಮುಖಗಳಿವೆ. ಈ ಅನೇಕ ಮುಖದ ಸಂಸ್ಕೃತಿಗೆ ಪರೋಕ್ಷವಾಗಿ ಭೌಗೋಳಿಕ ಅಂಶಗಳೂ ಕಾರಣವಾಗಿದೆ ಅನ್ನೋದು ಇದರ ಪ್ರಮುಖವಾದಂಥ ಒಂದು ಉದ್ದೇಶ. ಇಲ್ಲಿ ಹೇಳ್ತಾ ಇರುವಂಥ ಮಾತು ಏನಿದೆ ಅಂತಂದರೆ, ಭೌಗೋಳಿಕ ಅಂಶಗಳು, ಭೌಗೋಳಿಕ ಸಂಗತಿಗಳು ಬಹುಮುಖಿಯಾದ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಿದೆ, ಬಹುಮುಖಿಯಾದ ಜನಾಂಗಗಳು, ಜಾತಿಗಳನ್ನು ಸೃಷ್ಟಿ ಮಾಡಿದೆ, ಸಮುದಾಯಗಳನ್ನು ಸೃಷ್ಟಿ ಮಾಡಿದೆ. ಅಂತೆಯೇ ಇಲ್ಲಿನ ಭಾಷೆಯ ಸೃಷ್ಟಿಗೂ ಕೂಡ ಇದು ಪ್ರಮುಖವಾದಂತಹ ಕಾರಣವಾಗಿದೆ ಅಂತ ಇದು ಹೇಳ್ತದೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಭೌಗೋಳಿಕ ಲಕ್ಷಣ ಅಂದರೆ ರಿವರ್ ಬೇಸಿನ್ ಅಥವಾ ವ್ಯಾಲೀಸ್, ಕಣಿವೆಗಳು ಅಂತ ಹೇಳ್ತೇವೆ. ಇದರ ಪ್ರಯೋಜನ ಏನು, ಇದರ ವೈಶಿಷ್ಟ್ಯತೆ ಏನು ಅಂತಂದರೆ, ಇದು ಭಾರತದ ಜನರನ್ನು ಕೃಷಿಕರನ್ನಾಗಿ ಪರಿವರ್ತಿಸಿತು, ಕೃಷಿ ಬದುಕಿಗೆ ಕಾರಣವಾಗಿಸಿತು, ಒಳ್ಳೊಳ್ಳೆ ಬೆಳೆಯನ್ನು ಬೆಳೆಯಲಿಕ್ಕೆ ಪ್ರೇರೇಪಣೆಯನ್ನು ನೀಡಿತು. ಪರಿಸರವೇ ಪ್ರೇರಣೆಯಾದ ಬಗೆ ಇದು. ಕೃಷಿಗೆ ಪರಿಸರವೇ ಪ್ರೇರಣೆಯಾದ ಬಗೆ ಈ ಕಣಿವೆಗಳು ಕಾರಣ ಆಯಿತು. ಜೊತೆಯಲ್ಲಿ ಈ ಕಣಿವೆಗಳ ತಟದಲ್ಲಿ ಎಷ್ಟೊಂದು ಸಾಮ್ರಾಜ್ಯಗಳು ಹುಟ್ಟುಕೊಂಡವು, ಎಷ್ಟೊಂದು ಸಾಮ್ರಾಜ್ಯಗಳು ಅವನತಿಯಾದವು. ಭಾರತದ ಅನೇಕ ಸಾಮ್ರಾಜ್ಯಗಳ ಉಗಮ ಮತ್ತು ಅವನತಿಯನ್ನು ಆ ಎಲ್ಲ ಕಣಿವೆಗಳು ಸಾಕ್ಷೀಕರಿಸಿವೆ. ಆ ಕಣಿವೆಯ ಸುತ್ತಮುತ್ತಲೂ ಇದರ ಉಗಮ ಮತ್ತು ಅವನತಿಗಳು ಸಂಭವಿಸಿದೆ ಅಂತ ಹೇಳ್ತವೆ. ಅನೇಕ ಸಾಮ್ರಾಜ್ಯಗಳನ್ನು ನಾವು ಉದಾಹರಣೆ ಕೊಡಬಹುದು ನಾವು. ಹಾಗೆಯೇ ಈ ಕಣಿವೆಗಳಲ್ಲಿ ಸಿಕ್ಕಂಥ ಅದ್ಭುತವಾದ ವಿವಿಧ ರೀತಿಯ ಶಿಲೆಗಳಿಂದ ಏನಾಯಿತು, ಶಿಲೆಗಳಿಂದ ಸ್ಮಾರಕಗಳಾದವು, ಶಿಲೆಗಳಿಂದ ಶಿಲ್ಪಗಳು ರಚನೆ ಆದವು. ಅನೇಕ ಅದ್ಭುತ ಸ್ಮಾರಕಗಳು, ಶಿಲಾಮಯವಾದಂಥ ಅದ್ಭುತ ಸ್ಮಾರಕಗಳು ಭಾರತದ ನೆಲದಲ್ಲಿ ಮೂಡಿ ಬಂದು. ಅದೆಲ್ಲದಕ್ಕೂ ಕಾರಣ ಈ ಕಣಿವೆಯಲ್ಲಿ ಕಂಡು ಬಂದಂತಹ ವೈವಿಧ್ಯಮಯವಾದಂತಹ ಶಿಲೆಗಳೇ ಅದಕ್ಕೆ ಪ್ರಮುಖ ಕಾರಣಗಳಾಗಿ ನಿಂತುಕೊಂಡವು. ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ಶಿಲೆ ಒಂದು ಸಾವಿರಾರು ವರ್ಷಗಳಿಂದ ಒಂದು ಪ್ರದೇಶದಲ್ಲಿ ಒಂದು ಶಿಲೆ ಬಿದ್ದುಕೊಂಡಿದೆ. ಇದರ ಅರ್ಥ ಸಂಸ್ಕೃತಿಯಾಗಿ, ಪ್ರಕೃತಿ ಮತ್ತು ಸಂಸ್ಕೃತಿಯ ಉದಾಹರಣೆ ಕೊಡ್ತೇನೆ ನಾನು. ಪ್ರಕೃತಿ ಸಂಸ್ಕೃತಿಯಾಗಿ ಹೇಗೆ ಬದಲಾಗುತ್ತದೆ ಹೇಳುವುದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಅದೊಂದು ಶಿಲೆ ಒಂದು ಪ್ರದೇಶದಲ್ಲಿ ಬಿದ್ದುಕೊಂಡಿದೆ, ಯಾರ ಕಣ್ಣಿಗೂ ಬಿದ್ದಿಲ್ಲ. ಪ್ರಕೃತಿ ಸಹಜವಾಗಿ ಇರುವಂಥ ಶಿಲೆ ಬಿದ್ದಿದೆ. ಅದು ಸಂಸ್ಕೃತಿ ಆಗ್ತದೆ ಹೇಗೆ ನೋಡಿ. ಒಬ್ಬ ಶಿಲ್ಪಿ ಬರ್ತಾನೆ, ಅಲ್ಲಿ ಆ ಕಲ್ಲಿನ ಹತ್ರ ಒಬ್ಬ ಶಿಲ್ಪಿ ಬರ್ತಾನೆ. ಶಿಲ್ಪಿ ಬಂದು ಆ ಶಿಲೆಯನ್ನು ನೋಡ್ತಾನೆ. ಶಿಲೆಯನ್ನು ನೋಡಿ, ಈ ಶಿಲೆಯನ್ನು ನಾನು ಒಂದೊಳ್ಳೆ ಶಿಲ್ಪಕ್ಕೆ ಯಾಕೆ ಬಳಸಿಕೊಳ್ಳಬಾರದು ಅಂತ ಆಲೋಚನೆ ಮಾಡಿ ಅವನು ಅದನ್ನು ಒಳ್ಳೆ ಶಿಲೆಯಾಗಿ, ಯಾವುದೋ ಒಂದು ವಿಗ್ರಹವನ್ನಾಗಿ ರೂಪುಗೊಳಿಸ್ತಾನೆ. ಅದು ಸಂಸ್ಕೃತಿ, ಅದು ಕಲ್ಚರ್. ಸೊ ಪ್ರಕೃತಿ ಅದು ಶಿಲೆಯಾಗಿದ್ದದ್ದು, ವಿಗ್ರಹವಾಗಿದ್ದು ಸಂಸ್ಕೃತಿ. ಪ್ರಕೃತಿ ಸಂಸ್ಕೃತಿಯಾಗಿ ಮಾರ್ಪಟ್ಟಂತಹ ಒಂದು ಬಗೆ. ಇದು ಈ ಭೌಗೋಳಿಕ ಲಕ್ಷಣಗಳು ಇತಿಹಾಸದ ಮೇಲೆ ಈ ರೀತಿಯಲ್ಲಿ ಪ್ರಭಾವವನ್ನು ಬೀರ್ತು. ಇಂಥ ಒಂದು ಶಿಲೆಗಳಿಂದ ಅನೇಕ ದೇವಾಲಯಗಳು, ಕೋಟೆ ಕೊತ್ತಲಗಳು, ಬಸದಿಗಳು, ಗೋರಿಗಳು, ಎಂಥೆಂಥ ಸ್ಮಾರಕಗಳೆಲ್ಲ, ಶಿಲ್ಪಗಳೆಲ್ಲ ನಿರ್ಮಾಣಗೊಂಡು ಭಾರತದ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಸಾಕ್ಷಿಯಾಯಿತು. ಜೊತೆಯಲ್ಲಿ ಈ ಭೌಗೋಳಿಕ ಅಂಶ ಇನ್ನೊಂದು ಹೊಸ ಮಾದರಿಯನ್ನು, ಇನ್ನೊಂದು ವೈಶಿಷ್ಟ್ಯತೆಯನ್ನು ಸೃಷ್ಟಿ ಮಾಡಿದೆ ಅಂತಂದರೆ ಫ್ಲೋರಾ ಮತ್ತು ಫೌನಾ ಅಂತ ನಾವು ಹೇಳ್ತೇವಲ್ಲ, ಈ ಪ್ರಾಣಿ ಪಕ್ಷಿಗಳ
ಲಕ್ಷಾಂತರ ರೀತಿಯ ಪ್ರಾಣಿ ಪಕ್ಷಿಗಳ ಉಗಮಕ್ಕೆ ಒಂದು ಭೌಗೋಳಿಕ ಲಕ್ಷಣ ಕಾರಣ ಆದರೆ, ವೈವಿಧ್ಯಮಯವಾದಂತಹ ಗಿಡಮರಗಳ ಸೃಷ್ಟಿಗೆ ಇನ್ನೊಂದು ಮಾದರಿಯ ಭೌಗೋಳಿಕ ಲಕ್ಷಣ ಕಾರಣ ಆಯಿತು. ಹೀಗೆ ಈ ಭೌಗೋಳಿಕ ಲಕ್ಷಣ ಹೇಳುವಂಥದ್ದು ಭಾರತದ ಪರಿಸರ ಮತ್ತು ಭಾರತದ ಇತಿಹಾಸದ ಮೇಲೆ ತನ್ನ ಅಚ್ಚಳಿಯದ ಪ್ರಭಾವವನ್ನು ಬೀರಿದೆ ಹೇಳುವಂಥದ್ದು ಈ ಎಲ್ಲ ಸಂಗತಿಗಳಿಂದ ನಮಗೆ ತಿಳಿದು ಬರ್ತದೆ. ಈಗ ಈ ಅಧ್ಯಾಯದಲ್ಲಿನ ಮತ್ತೊಂದು ಪ್ರಮುಖ ವಿಭಾಗ ಅಂತಂದರೆ ಭಾರತದ ಇತಿಹಾಸದ ವಿಶೇಷ ಲಕ್ಷಣಗಳು. ಭಾರತದ ಇತಿಹಾಸ ಅಂತಂದರೆ ಅದೊಂದು ಸಮೃದ್ಧತೆ. ಭಾರತದ ಇತಿಹಾಸ ಅಂದರೆ ಅದೊಂದು ಶ್ರೀಮಂತ ಸಂಸ್ಕೃತಿ. ಶ್ರೀಮಂತ ಸಂಸ್ಕೃತಿಯ ಅನಾವರಣವೇ ಭಾರತದ ಚರಿತ್ರೆ. ಈ ದೇಶಕ್ಕೆ ಜಗತ್ತಿನಲ್ಲಿ ಒಂದು ಜಾಗತಿಕ ಪ್ರಾಮುಖ್ಯತೆ ಬಂದಿದೆ ಅಂದರೆ ಅದು 3 ಕಾರಣಕ್ಕೆ. ಒಂದು ಈ ದೇಶದ ಸಂಸ್ಕೃತಿ, ಒಂದು ಈ ದೇಶದ ಪರಿಸರ, ಇನ್ನೊಂದು ಈ ದೇಶದ ಇತಿಹಾಸ. ಈ 3 ಹೀಗಿರದಿದ್ದರೆ ಭಾರತಕ್ಕೆ ಈ ರೀತಿಯ ಜಾಗತಿಕ ಪ್ರಾಮುಖ್ಯತೆ ಬರ್ತಾನೆ ಇರಲಿಲ್ಲ ಹೇಳುವುದು ಸತ್ಯ ಸಂಗತಿ. ಆ ನೆಲೆಯಲ್ಲಿ ಈಗ ನಾವು ಇತಿಹಾಸದ ವಿಶೇಷ ಲಕ್ಷಣ, ಭಾರತದ ಇತಿಹಾಸದ ವಿಶೇಷ ಲಕ್ಷಣಗಳನ್ನು ಈ ಒಂದು ವಿಭಾಗದಲ್ಲಿ ನೋಡೋಣ. ಯಾವ್ಯಾವ ವಿಶೇಷ ಲಕ್ಷಣಗಳನ್ನು ಇದು ಒಳಗೊಂಡಿದೆ ಭಾರತದ ಇತಿಹಾಸ ಅಂತಂದರೆ, ನೋಡಿ, ಈ ವಿಸ್ತಾರದ ದೃಷ್ಟಿಯಲ್ಲಿ, ವ್ಯಾಪ್ತಿಯ ದೃಷ್ಟಿಯಲ್ಲಿ ಭಾರತದ ಜಗತ್ತಿನಲ್ಲಿ 7ನೇ ಸ್ಥಾನ ಇದೆಯಂತೆ. 7ನೇ ಸ್ಥಾನದಲ್ಲಿದೆ. ಏರಿಯಾ ಇಸ್ ಕನ್ಸರ್ನ್. ಈ ಪ್ರಾದೇಶಿಕ ವಿಸ್ತಾರದ ನೆಲೆಯಲ್ಲಿ ಭಾರತ 7ನೇ ಸ್ಥಾನದಲ್ಲಿದೆ. ಜನಸಂಖ್ಯೆಯ ದೃಷ್ಟಿಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, 2ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನದತ್ತ ದಾಪುಗಾಲ ಹಾಕ್ತಾ ಇದ್ದೇವೆ ನಾವು. ಸೊ 2ನೇ ಸ್ಥಾನದಲ್ಲಿ ಇದ್ದೇವೆ ನಾವು. ಈಗ ಚೈನಾದ ನಂತರದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ ಜನಸಂಖ್ಯೆಯ ದೃಷ್ಟಿಯಲ್ಲಿ. ಇಂಥ ಒಂದು ದೇಶದ ಇತಿಹಾಸದ ವಿಶೇಷ ಲಕ್ಷಣಗಳು ಏನೇನಿದೆ ಅಂತಂದರೆ, ಮೊದಲನೇದಾಗಿ ನಿಮ್ಮ ಪಠ್ಯದ ಪ್ರಕಾರ ಮೊದಲನೇದಾಗಿ ಸಂಸ್ಕೃತಿ ಮತ್ತು ನಾಗರಿಕತೆಯ ನಿರಂತರತೆ. ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ಸಂಸ್ಕೃತಿ ಮತ್ತು ನಾಗರಿಕತೆಗಳ ನಿರಂತರತೆ. ಸಂಸ್ಕೃತಿ ಮತ್ತು ನಾಗರಿಕತೆ ಭಾರತದ ನಾಗರಿಕ ಜೀವನ ಪ್ರಾರಂಭವಾಗಿದ್ದು ಎಲ್ಲಿಂದ ಅಂತಂದರೆ, ಈ ಸುಮಾರು 4-5 ಸಾವಿರ ವರ್ಷಗಳ ಹಿಂದೆ ಹರಪ್ಪ ನಾಗರಿಕತೆಯಿಂದ ಭಾರತದ ನಾಗರಿಕ ಬದುಕು, ನಾಗರಿಕ ಜೀವನ, ಮೊದಲ ನಾಗರಿಕ ಜೀವನ ಪ್ರಾರಂಭ ಆಯಿತು. ಆ ನಂತರ ಅದು ಮುಂದುವರೆಯಿತು. ಅದರೊಳಗೆ ಸಂಸ್ಕೃತಿ ಅನಾವರಣಗೊಂಡು ಅದು ಮುಂದುವರೆಯಿತು. ಹೇಗೆ? ಹರಪ್ಪ ನಾಗರಿಕತೆ ನಂತರ ವೇದಗಳ ಕಾಲದ ನಾಗರಿಕತೆ ಪ್ರಾರಂಭ ಆಯಿತು. ಆ ನಂತರ ಜನಪದಗಳು ಪ್ರಾರಂಭ ಆದವು. ಆ ನಂತರ ಸಾಮ್ರಾಜ್ಯಗಳು ಪ್ರಾರಂಭ ಆದವು. ಹೀಗೆ ಸಂಸ್ಕೃತಿ ಮತ್ತು ನಾಗರಿಕತೆಯ ಹರಿವು, ನಿರಂತರತೆ, ಸ್ಟಾಪ್ ಆಗಿಲ್ಲ ಅಂತ ಅರ್ಥ. ಎಲ್ಲೋ ಒಂದು ಕಡೆ ಈಗ ಹರಪ್ಪ ನಾಗರಿಕತೆಯಾಗಿ ಅಲ್ಲಿ ಸಂಸ್ಕೃತಿ ಮತ್ತು ನಾಗರಿಕತೆ ನಿಂತು ಹೋಯಿತು ಅಂತ ಆಗಿಲ್ಲ. ಅದು ಮುಂದುವರೆದುಕೊಂಡು ಬಂತು. 5,000 ಅದಕ್ಕೂ ಹಿಂದೂ ಹೋಗ್ಬೋದು. ಸಾವಿರಾರು ವರ್ಷಗಳಿಂದ ಭಾರತದ ನಾಗರಿಕತೆ ಮತ್ತು ಸಂಸ್ಕೃತಿಯ ಹರಿವು ನಿಲ್ಲದೆ ಮುಂದುವರೆದುಕೊಂಡು ಬಂದಿದೆ. ಇದು ಈ ದೇಶದ ಇತಿಹಾಸದ ಒಂದು ಪ್ರಮುಖ ಲಕ್ಷಣ. ಸಂಸ್ಕೃತಿ ಮತ್ತು ನಾಗರಿಕತೆಯ ನಿರಂತರತೆ ಅರ್ಥ ಇದು. ಅದು ನಡೆದುಕೊಂಡು ಬಂದಿದೆ, ನಿಲ್ಲದೆ. ಸಂಸ್ಕೃತಿ, ಹರಪ್ಪ ಸಂಸ್ಕೃತಿಯಿಂದ ಇಂದಿನವರೆಗೆ ನಾವೀಗೇನು ಈ ಬದುಕಿನಲ್ಲಿ ಇದ್ದೇವಲ್ಲ, ಈಗ ಇಲ್ಲಿಯವರೆಗೂ ನಿರಂತರವಾಗಿ ನಿಲ್ಲದೆ ನಡೆದುಕೊಂಡು ಬಂದಿದೆ. ಒಂದನೇದು. ಎರಡನೇದಾಗಿ ಎವಲ್ಯೂಷನ್ ಇನ್ ಫೇಸಸ್. ಎವಲ್ಯೂಷನ್ ಅಂದರೆ ಏನು? ಬೆಳವಣಿಗೆ ಅಂತ ಹೇಳ್ತೇವೆ ನಾವು, ವಿಕಾಸ ಅಂತ ಹೇಳ್ತೇವೆ. ಹಂತ ಹಂತಗಳಲ್ಲಿ ಇದು ವಿಕಾಸವಾಗಿ ಪರಿವರ್ತನೆಯಾಗುತ್ತಾ ಬಂತು. ಇದು ಕೂಡ ಮೊದಲನೇ ಪಾಯಿಂಟ್ನ ಮುಂದುವರೆದ ಭಾಗವೇ ಇದು ಒಂದು ಅರ್ಥದಲ್ಲಿ. ಅದು ಕಂಟಿನ್ಯೂಟಿ ಇತ್ತು. ಇದು ಫೇಸಸ್, ಎವಲ್ಯೂಷನ್ ಅದರ ಮುಂದುವರೆದ ಭಾಗ ಅಂತಲೇ ಹೇಳ್ಬೋದು. ಹಂತ ಹಂತಗಳಲ್ಲಿ ವಿಕಾಸವನ್ನು ಕಾಣ್ತಾ ಬಂತು ಭಾರತದ ಇತಿಹಾಸ. ನೋಡಿ, ಆದರೆ ಒಂದು ಸ್ವಲ್ಪ ಇದನ್ನು ನಾವು ಭಿನ್ನವಾಗಿ ಆಲೋಚನೆ ಮಾಡಬೇಕು. ಯಾವ ಹಂತಗಳಲ್ಲಿ ಯಾರಿಂದ ಇದು ವಿಕಾಸ ಹೊಂತ ಬಂತು? ಆರಂಭದಲ್ಲಿ ನಾವು
ಸಿಂಧೂ ನಾಗರಿಕತೆಯ ಒಂದು ಹಂತ ಒಂದಾದರೆ, ಭಾರತೀಯರಿಂದ ಆರ್ಯರಿಂದ ಅದು ಒಂದು ಹಂತ ಆಗಿ ಪ್ರಾರಂಭ ಆದರೆ, ನಂತರ ವೇದಗಳ ಕಾಲ ಪ್ರಾರಂಭ ಆಯಿತು. ವೇದಗಳ ಕಾಲದಲ್ಲಿ ಅದ್ಭುತವಾದ ಅನೇಕ ಸಾಹಿತ್ಯಗಳ ಸೃಷ್ಟಿಯಾಯಿತು. ಸಂಸ್ಕೃತಿ ಇನ್ನೂ ಶ್ರೀಮಂತವಾಯಿತು. ಹರಪ್ಪ ಸಂಸ್ಕೃತಿಗಿಂತ ಹೆಚ್ಚು ಶ್ರೀಮಂತವಾದ ಸಂಸ್ಕೃತಿ ವೈದಿಕ ಕಾಲದಲ್ಲಿ ಪ್ರಾರಂಭವಾಯಿತು. ಆ ನಂತರ ಭಾರತಕ್ಕೆ ಇಸ್ಲಾಮಿಕ್ ಸಂಸ್ಕೃತಿಯ ಆಗಮನ. ಒಂದು ದಾಳಿಯ ಉದ್ದೇಶವನ್ನು ಇಟ್ಟುಕೊಂಡು ಬಂದರೂ ಕೂಡ ಇಲ್ಲಿ ನೆಲೆಯೂರಿದ ಮೇಲೆ ಅವರ ಒಂದು ಪ್ರಭಾವ ಈ ದೇಶದ ಮೇಲೆ ಆಯಿತು, ಅವರ ಸಂಸ್ಕೃತಿಯ ಪ್ರಭಾವ ಈ ದೇಶದ ಮೇಲೆ ಆಯಿತು, ಎಲ್ಲ ಸಂಸ್ಕೃತಿಯ ಸಮ್ಮಿಶ್ರಣ ಆಯಿತು. ಸೊ ಹರಪ್ಪ, ವೈದಿಕ್ ಪೀರಿಯಡ್ ಮತ್ತು ಇಸ್ಲಾಮಿಕ್ ಫೇಸ್, ಇದು ಮೂರನೇ ಹಂತ. ಇಸ್ಲಾಮಿಕ್ ಫೇಸ್ ಮೂರನೇ ಹಂತ. ನಾಲ್ಕನೇ ಹಂತ ಏನು ಐರೋಪ್ಯರ ಆಗಮನ ಏನಿದೆಯಲ್ಲ, ಕ್ರಿಶ್ಚಿಯನ್ನರ ಆಗಮನ ಭಾರತಕ್ಕೆ, ಅದು ಮತ್ತೊಂದು ಹಂತ. ಅವರಿಂದ ಮತ್ತೊಂದು ರೀತಿಯ ಸಂಸ್ಕೃತಿ ಇಲ್ಲಿ ಪ್ರಾರಂಭ ಆಯಿತು. ಭಾರತದಲ್ಲಿ ಮತ್ತೊಂದು ರೀತಿಯ ಸಂಸ್ಕೃತಿಗಳು ಪ್ರಾರಂಭ ಆಯಿತು. ನಾಲ್ಕನೇ ಹಂತ. ಆದರೆ ಈ ರೀತಿಯಲ್ಲಿ ಈ ಹಂತವಾಗಿ ಭಾರತದ ಸಂಸ್ಕೃತಿ ವಿಕಾಸ ಆಗುತ್ತಾ ಇತಿಹಾಸದ ಮೇಲೆ ಅದು ಪ್ರಭಾವವನ್ನು ಬೀರಿತು. ಸಂಸ್ಕೃತಿಯ ಪ್ರಭಾವ ಇತಿಹಾಸದ ಮೇಲೆ ಹಂತವಾಗಿ ಆಯಿತು. ಮೂರನೇದಾಗಿ ಭಾರತದ ಇತಿಹಾಸದ ಮೂರನೇ ಲಕ್ಷಣ ಅಂದರೆ ವಿದೇಶಿ ದಾಳಿಗಳು, ವಿದೇಶಿಗರ ದಾಳಿ, ಫಾರಿನ್ ಅಟ್ಯಾಕ್ಸ್, ಫಾರಿನ್ ಇನ್ವೇಷನ್ಸ್, ವಿದೇಶಿಗರ ದಾಳಿ. ಭಾರತದ ಮೇಲೆ ಸಾಕಷ್ಟು ದಾಳಿಗಳು ನಡೆದಿವೆ. ಪ್ರಾಚೀನ ಕಾಲದಿಂದ ಹಿಡಿದು ಸಾಕಷ್ಟು ದಾಳಿಗಳು ನಿರಂತರವಾಗಿ ಸಾಕ್ಷಿಯಾದಂಥ, ಅನೇಕ ದಾಳಿಗಳಿಗೆ ಸಾಕ್ಷಿಯಾದಂಥ ನಾಡು ನಮ್ಮ ದೇಶ ಭಾರತ. ಯಾಕಾಗಿ ಹಾಗಾದರೆ ಈ ಎಲ್ಲ ದಾಳಿಗಳು ಆದವು? ಏನು ಉದ್ದೇಶ ಇತ್ತು ನೋಡಿ. ಒಂದು ಮರಕ್ಕೆ ಸಾಕಷ್ಟು ಹಣ್ಣುಗಳು ಇದ್ದರೆ ಮಾತ್ರ ಜನರು ಅದಕ್ಕೆ ಕಲ್ಲನ್ನು ಹೊಡೆಯುವುದು ಅಲ್ವಾ? ಏನೂ ಇಲ್ಲ, ಬೋಳ್ ಮರ ಇದೆ, ಆ ಮರದಲ್ಲಿ ಏನೂ ಇಲ್ಲ, ಎಲೆ ಇಲ್ಲ, ಹಣ್ಣು ಇಲ್ಲ, ಏನೂ ಇಲ್ಲ ಅಂದರೆ ಆ ಮರಕ್ಕೆ ಯಾಕೆ ಕಲ್ಲು ಹೊಡಿತಾರೆ? ಯಾರೂ ಕಲ್ಲು ಹೊಡೆಯೋದಿಲ್ಲ. ಹಾಗೆ ಭಾರತ ಹೇಳುವಂಥದ್ದು ಅದ್ಭುತವಾದ ಅಮೃತದಂತಹ ಹಣ್ಣುಗಳನ್ನು ತುಂಬಿದಂತಹ ಒಂದು ಬೃಹತ್ ವೃಕ್ಷ. ಅಷ್ಟೊಂದು ಸಂಪತ್ಭರಿತವಾದಂತಹ ರಾಷ್ಟ್ರ ಇದು. ಹಿಂದೆ ಈ ಪ್ರಾಚೀನ ಭಾರತ ಅನ್ನುವುದು ಸಂಪತ್ತಿಗೆ ಜಗತ್ತಿನಿಗೆ ಹೆಸರಾದಂತಹ ರಾಷ್ಟ್ರ ಆಗಿತ್ತು. ಅಷ್ಟೊಂದು ಸಂಪತ್ತು ಇದ್ದಂತಹ ಈ ದೇಶದ ಮೇಲೆ ಸಹಜವಾಗಿಯೇ ಎಲ್ಲರ ಕಣ್ಣಿತ್ತು. ದಾಳಿಯನ್ನು ಮಾಡಿದ್ರು, ಸಂಪತ್ತಿನ ಆಸೆಗೋಸ್ಕರ ದಾಳಿಯನ್ನು ಮಾಡಿದ್ರು, ದೋಚಿಕೊಂಡು ಹೋದರು. ಎಷ್ಟೋ ಸಂಪತ್ತುಗಳು ಈ ದೇಶವನ್ನು ಬಿಟ್ಟು ಹೋಯಿತು. ಸೊ ನಿರಂತರವಾದಂತಹ ದಾಳಿಗೆ ಕಾರಣವಾದಂತಹ ಇತಿಹಾಸವನ್ನು ನಮ್ಮ ದೇಶ ಹೇಳ್ತದೆ. ಯಾರ್ಯಾರು ದಾಳಿಯನ್ನು ಮಾಡಿದ್ರು ಹಾಗಾದರೆ? ಗ್ರೀಕರು, ಹೂಣರು, ಶಕರು, ಪರ್ಷಿಯನ್ನರು, ಅರಬ್ರು, ಟರ್ಕರು, ಕುಶಾನರು, ಅಫ್ಘನ್ನರು. ನೋಡಿ, ಹೀಗೆ ಇವರ ಹೆಸರುಗಳು ಮುಂದುವರಿತಾ ಹೋಗುತ್ತದೆ. ಇವರೆಲ್ಲರ ದಾಳಿ, ಅಫ್ಘನ್ನರು, ಕುಶಾನರು, ಗ್ರೀಕರು, ಹೂಣರು, ಶಕರು, ಅರಬ್ಬರು, ಅನೇಕರ ದಾಳಿ ಈ ಭಾರತದ ಮೇಲೆ ಆಯಿತು. ಅವರೆಲ್ಲ ಏನೇನು ಮಾಡಿದ್ರು ಹೇಳುವಂಥದ್ದನ್ನು ಇತಿಹಾಸ ಹೇಳ್ತದೆ. ಭಾರತ ಅಂತೂ ಇವರೆಲ್ಲರ ದಾಳಿಗೆ ಸಾಕ್ಷಿಯಾದಂಥ ನಾಡಾಗಿ ಉಳ್ಕೊಳ್ತು. ಹಾಗೆಯೇ ನಾಲ್ಕನೇ ಲಕ್ಷಣ ಅಂತಂದರೆ ಟಾಲರೆಂಟ್ ಹಿಂದೂ ಫೇತ್ಸ್, ಅಂದರೆ ಒಂದು ಸಹಿಷ್ಣುತೆ ಇಲ್ಲಿಯ ಪ್ರಧಾನ ಲಕ್ಷಣ. ಭಾರತದ ಇತಿಹಾಸದ ಲಕ್ಷಣ ಅಂದರೆ ಸಹಿಷ್ಣುತೆ. ಏನು ಸಹಿಷ್ಣುತೆ ಅಂತಂದರೆ ಎಲ್ಲರೂ ಸಮಾನರು, ಯಾರು ಬೇಕಾದರೂ ಆಗಮಿಸಲಿ, ನಾವೆಲ್ಲರೂ ಪ್ರೀತಿಯಿಂದ ಇರೋಣ ಹೇಳುವಂಥ ಒಂದು ಮನೋಭಾವ ನಮ್ಮದು. ಎರಡು ಸಂಗತಿಗಳಲ್ಲಿ ನಾವು ವಿಶೇಷವಾಗಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದೇವೆ ಭಾರತೀಯರು. ಒಂದು ವಸುದೈವ ಕುಟುಂಬಕಂ, ಇನ್ನೊಂದು ಸರ್ವೇ ಜನ ಸುಖಿನೋ ಭವಂತು. ವಸುದೈವ ಕುಟುಂಬಕಂ ಅಂದರೆ ಈ ಜಗತ್ತೇ ಒಂದು ಕುಟುಂಬ, ನಾವೆಲ್ಲರೂ ಆ ಕುಟುಂಬದ ಸದಸ್ಯರು, ಒಟ್ಟಾಗಿ ಬಾಳೋಣ. ಇದು ವಸುದೈವ ಕುಟುಂಬ ಹೇಳುವಂತಹ ಒಂದು ವಿಷಯಕ್ಕೆ ಭಾರತೀಯರು ಕಟಿಬದ್ಧರಾದಂಥದ್ದನ್ನು ತೋರಿಸ್ಕೊಡುತ್ತದೆ. ಹಾಗೆಯೇ ಇನ್ನೊಂದು ಸಂಗತಿ ಅಂತಂದರೆ ಸರ್ವೇ ಜನ ಸುಖಿನೋ ಭವಂತು ಅಂತ ನಮ್ಮ ನಂಬಿಕೆ, ಭಾರತೀಯರ ನಂಬಿಕೆ. ನಾವು ನಾಲ್ಕನೇ ಲಕ್ಷಣವನ್ನು ಓದ್ತಾ ಇದ್ದೇವೆ.
ಸಹಿಷ್ಣುತಾ ಹೇಳುವಂಥ ಒಂದು ಲಕ್ಷಣ. ಆ ಲಕ್ಷಣದ ವಿವರಣೆಯನ್ನು ನಾನು ಕೊಡ್ತಾ ಇದ್ದೇನೆ. ಎರಡು ಕಾನ್ಸೆಪ್ಟಲ್ಲಿ ಭಾರತೀಯರು ತುಂಬ ನಂಬಿಕೆಯೆಲ್ಲ ಇಟ್ಕೊಂಡಿದ್ದಾರೆ. ಒಂದು ವಸುದೈವ ಕುಟುಂಬಕಂ, ಇನ್ನೊಂದು ಸರ್ವೇ ಜನ ಸುಖಿನೋ ಭವಂತು. ಏನು ಸರ್ವೇ ಜನ ಸುಖಿನೋ ಭವಂತು? ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ಸಂತೋಷದಿಂದಿರಲಿ ಹೇಳುವುದು ನಮ್ಮ ಆಶಯ ಅಂತ. ಎಲ್ಲರ ಹಿತವನ್ನು ನಾವು ಬಯಸ್ತೇವೆ. ಕೇವಲ ಸ್ವಾರ್ಥಿಗಳಾಗಿ ನಮ್ಮ ಹಿತವನ್ನು ಬಯಸುವವರು ಭಾರತೀಯರಲ್ಲ. ಭಾರತೀಯರ ಮನೋ ಒಂದು ಆಲೋಚನಾ ನಮೂನೆ ವಿಧಾನ ಹೇಗಿದೆ ಅಂತಂದರೆ, ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ಸಂತೋಷದಲ್ಲಿ ಇರಲಿ ಹೇಳುವಂಥ ಒಂದು ನಂಬಿಕೆಯನ್ನು ನಾವಿಟ್ಕೊಂಡಿದ್ದೇವೆ. ಇದು ಭಾರತೀಯತೆಯ ಲಕ್ಷಣ. ಹಾಗೆ ಐದನೇ ಸಂಗತಿ ಅಂತಂದರೆ ಕಾಂಟ್ರಿಬ್ಯೂಷನ್ಸ್ ಟು ದ ವರ್ಲ್ಡ್ ಅಂತ ಹೇಳುತ್ತೆ. ಅಂದರೆ ಈ ಜಗತ್ತಿಗೆ ಕೊಟ್ಟಂಥ ಕೊಡುಗೆಗಳು, ಭಾರತೀಯರು ಅಥವಾ ಭಾರತ ಈ ಜಗತ್ತಿಗೆ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದೆ, ಎಷ್ಟೊಂದು ಕೊಡುಗೆಗಳನ್ನು ಕೊಟ್ಟಿದೆ ಈ ಜಗತ್ತಿಗೆ ಭಾರತ. ನೋಡಿ, ಯಾವ್ಯಾವ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಎಲ್ಲ ಕ್ಷೇತ್ರಕ್ಕೂ ಕೊಟ್ಟುಬಿಟ್ಟಿದೆ, ಇನ್ಯಾವುದೂ ಉಳಿಸಿಲ್ಲ. ಎಲ್ಲ ಕ್ಷೇತ್ರಕ್ಕೂ ನಮ್ಮ ಕೊಡುಗೆ ಇದೆ. ಪ್ರಾಚೀನ ಭಾರತದ ಕೊಡುಗೆಗಳಂತೂ ವೇದ ಎಲ್ಲವೂ ಹೇಳ್ತವೆ. ವಿಜ್ಞಾನ, ಯೋಗ, ಆಯುರ್ವೇದ, ಗಣಿತಶಾಸ್ತ್ರ, ಜ್ಯೋತಿರ್ವಿಜ್ಞಾನ, ಎಲ್ಲ ಕ್ಷೇತ್ರದಲ್ಲೂ ನಾವು ಸಾಕಷ್ಟು ಕೊಡುಗೆಗಳನ್ನು ಈ ಜಗತ್ತಿಗೆ ಕೊಟ್ಟಿದ್ದೇವೆ. ಆರನೇದಾಗಿ ಅಟ್ರಾಕ್ಷನ್ ಫಾರ್ ಫಾರಿನರ್ಸ್ ಅಂತ ಹೇಳ್ತಾರೆ. ಅಂದರೆ ಭಾರತದ ಇತಿಹಾಸದ ಮತ್ತೊಂದು ಲಕ್ಷಣ ಅಂತಂದರೆ, ಈ ಭಾರತ ವಿದೇಶಿಗರಿಗೆ ಒಂದು ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ನೋಡಿ, ಭಾರತದಲ್ಲಿ ಇರುವಂಥ ಸ್ಮಾರಕಗಳು, ಅದ್ಭುತವಾದ ಸ್ಮಾರಕಗಳು ಜಗತ್ತಿನ ಬಹುಶಃ ಬೇರೆ ಯಾವ ರಾಷ್ಟ್ರಗಳಲ್ಲೂ ಇಲ್ಲ. ಅಷ್ಟೊಂದು ಅದ್ಭುತವಾದಂತಹ ಸ್ಮಾರಕಗಳನ್ನು ನಾವು ಹೊಂದಿದ್ದೇವೆ ನಮ್ಮ ದೇಶದಲ್ಲಿ. ಹಿಲ್ ಸ್ಟೇಷನ್, ಪ್ರವಾಸಿ ತಾಣಗಳಿವೆ, ಬೀಚಸ್ ಇವೆ. ನಮ್ಮ ದೇಶಕ್ಕೆ ವಿದೇಶಿಗರು ಲಕ್ಷಾಂತರ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂದರೆ ಈ ಭಾರತದ ಆ ಒಂದು ಸೃಷ್ಟಿ ಸೌಂದರ್ಯವನ್ನು ಅಥವಾ ಭಾರತದ ಒಂದು ಅದ್ಭುತವನ್ನು ವೀಕ್ಷಣೆ ಮಾಡಲಿಕ್ಕೆ ತಾಜ್ ಮಹಲ್ಗೆ ಲಕ್ಷಾಂತರ ಜನರು ಪ್ರತಿನಿತ್ಯ ಭೇಟಿ ಕೊಡ್ತಾರೆ. ಕೈಲಾಸನಾಥ ದೇವಾಲಯ, ಎಲ್ಲೋರಾದ ಕೈಲಾಸನಾಥ ದೇವಾಲಯಕ್ಕೆ ಲಕ್ಷಾಂತರ ಜನರು ಬರ್ತಾರೆ ಪ್ರತಿನಿತ್ಯ. ಹೀಗೆ ಈ ಭಾರತದ ಕೆಲವೊಂದು ಪ್ರಮುಖ ತಾಣಗಳು, ಸ್ಮಾರಕಗಳಿದೆಯಲ್ಲ, ಇದು ವಿದೇಶಿಗರ ಆಕರ್ಷಣೆಯ ಒಂದು ಕೇಂದ್ರ ಬಿಂದು ಆಗಿದೆ ಅಂತ ಹೇಳ್ತಾರೆ. ಹಾಗೆ ಕೊನೆಯದಾಗಿ ಮತ್ತು ಬಹಳ ಪ್ರಮುಖವಾದಂತಹ ಲಕ್ಷಣ ಇದು, ಯೂನಿಟಿ ಇನ್ ಡೈವರ್ಸಿಟಿ. ಯೂನಿಟಿ ಇನ್ ಡೈವರ್ಸಿಟಿ ಬಹಳ ವಿಶೇಷವಾದಂಥದ್ದು. ವಿವಿಧತೆಯಲ್ಲಿ ಏಕತೆ ಅಥವಾ ಏಕತೆಯೊಳಗೆ ವೈವಿಧ್ಯತೆ. ಏಕತೆ ಮತ್ತು ವೈವಿಧ್ಯತೆ ಎರಡು ಸಂಗತಿಗಳು. ಯೂನಿಟಿ ಇನ್ ಡೈವರ್ಸಿಟಿ. ನಾವೆಲ್ಲರೂ ಒಂದೇ ರಾಷ್ಟ್ರದಲ್ಲಿದ್ದೇವೆ, ಆದರೂ ಕೂಡ ನಮ್ಮೆಲ್ಲರ ಚಿಂತನಾ ಲಹರಿ ಬೇರೆ, ನಮ್ಮೆಲ್ಲರ ಸಂಸ್ಕೃತಿ ಬೇರೆ, ನಮ್ಮ ಜೀವನ ವಿಧಾನ ಬೇರೆ, ನಮ್ಮ ನಂಬಿಕೆಗಳು ಬೇರೆ, ನಮ್ಮ ಸಂಪ್ರದಾಯಗಳು ಬೇರೆ. ಇದು ವೈವಿಧ್ಯತೆ. ನೋಡಿ, ಭಾರತದಲ್ಲಿ 9 ಪ್ರಮುಖ ಧರ್ಮಗಳಿವೆ, 100 ಸಮುದಾಯಗಳಿವೆ, ಸಾವಿರಾರು ಜಾತಿಗಳಿವೆ, ವರ್ಗಗಳಿವೆ. ಆದರೂ ನಮ್ಮೆಲ್ಲರ ನಾಡು ಒಂದೇ, ನಾವೆಲ್ಲರೂ ಪೂಜಿಸುವುದು ಭಾರತ ಮಾತೆಯನ್ನು. ಇದು ಏಕತೆ. ಸೊ ಏಕತೆಯ ಒಳಗೆ ವೈವಿಧ್ಯತೆಯನ್ನು ನಾವು ಕಾಣ್ತೇವೆ. ಇದು ನಮ್ಮ ವೈಶಿಷ್ಟ್ಯತೆ. ಈ ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆಯಲ್ಲಿ 4 ರೀತಿ ಇದೆ. 4 ರೀತಿಯಲ್ಲಿ ಇವರು ಹೇಳ್ತಾರೆ. ಒಂದನೇದಾಗಿ ಫಿಸಿಕಲ್ ಡೈವರ್ಸಿಟಿ, ಅದು ಭೌಗೋಳಿಕ ವೈವಿಧ್ಯತೆ. ನಾನು ಹೇಳಿದೆ, ಆರಂಭದಲ್ಲೇ ಹೇಳಿದೆ, ಒಂದು ಪ್ರದೇಶ ಇದ್ದ ಹಾಗೆ ಇನ್ನೊಂದು ಪ್ರದೇಶ ಇರೋದಿಲ್ಲ. ಒಂದು ಕಡೆ ಹಿಮಾಲಯ ಇದ್ದರೆ ಇನ್ನೊಂದು ಕಡೆ ಮರುಭೂಮಿ ಇರುತ್ತೆ, ಒಂದು ಕಡೆ ಕಾಡಿದ್ದರೆ ಇನ್ನೊಂದು ಕಡೆ ಬಯಲು ಪ್ರದೇಶ ಇರುತ್ತೆ, ಮತ್ತೊಂದು ಕಡೆ ಮಲ್ನಾಡ್ ರೀಜನ್ ಇದ್ದರೆ ಮತ್ತೊಂದು ಕಡೆ ಸಮುದ್ರ ತೀರ ಇರುತ್ತೆ. ಹೀಗೆ ವೈವಿಧ್ಯಮಯವಾದಂಥ ಭೌಗೋಳಿಕ ಲಕ್ಷಣಗಳನ್ನು ಒಳಗೊಂಡ ರಾಷ್ಟ್ರ ಭಾರತ. ಹಾಗೆ ರೇಷಿಯಲ್ ಮತ್ತು ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ಜನಾಂಗೀಯ ವೈವಿಧ್ಯತೆ ಮತ್ತು ಭಾಷಾ ವೈವಿಧ್ಯತೆ. ಹೇಳಿದ್ನಲ್ಲ, ಒಂದೇ ಒಂದು ಜನಾಂಗ ಇರುವ ರಾಷ್ಟ್ರ ಭಾರತ ಅಲ್ಲ. ಅನೇಕ ಜನಾಂಗಗಳು ಒಗ್ಗಟ್ಟಿನಿಂದ ಒಂದೇ ಪ್ರದೇಶದಲ್ಲಿ ಇರುವಂಥ ರಾಷ್ಟ್ರ ಭಾರತ. ಅನೇಕ ಜನಾಂಗಗಳ ಸೃಷ್ಟಿಗೆ ಇದು ಕಾರಣ ಆಗಿದೆ. ಜೊತೆಯಲ್ಲಿ ಭಾಷೆ, ಹೇಳಿದ್ನಲ್ಲ, 2000ಕ್ಕೂ ಮಿಗಿಲಾದ ಭಾಷೆ ಈ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಇಮ್ಮಡಿಗೊಳಿಸಿದೆ. ಅದ್ಭುತವಾದಂಥ ಶ್ರೀಮಂತಿಕೆ, ಸಾಂಸ್ಕೃತಿಕ ಶ್ರೀಮಂತಿಕೆ ಇದೆ. ಸೊ ಜನಾಂಗೀಯ ವೈವಿಧ್ಯತೆ ಮತ್ತು ಭಾಷಾ ವೈವಿಧ್ಯತೆಗೆ ಕಾರಣ ಆಯಿತು. ಮತ್ತು
ಆರ್ಥಿಕ ವೈವಿಧ್ಯತೆಯನ್ನು ಹೇಗೆ ಪರಾಮರ್ಶಿಸಬೇಕು ಅಂತಂದರೆ, ಇಲ್ಲಿ ಎಲ್ಲರೂ ಶ್ರೀಮಂತರಲ್ಲ ಅಥವಾ ಎಲ್ಲರೂ ಬಡವರಲ್ಲ. ಒಂದಷ್ಟು ಶ್ರೀಮಂತರು, ಒಂದಷ್ಟು ಬಡವರು, ಒಂದಷ್ಟು ಮಧ್ಯಮ ವರ್ಗ, ಹೀಗೆ ಅರ್ಬನ್ ಲೈಫ್ ಒಂದು ಕಡೆ ಆದರೆ ರೂರಲ್ ಲೈಫ್ ಇನ್ನೊಂದು ರೀತಿಯಲ್ಲಿದೆ, ಹಳ್ಳಿಯ ಜೀವನ ಒಂದು ರೀತಿಯಲ್ಲ ಆದರೆ ನಗರದ ಜೀವನ ಇನ್ನೊಂದು ರೀತಿಯಲ್ಲಿರ್ತದೆ. ಒಂದು ಸ್ವಲ್ಪ ಆರ್ಥಿಕ ಅಸಮಾನತೆಗಳು ಕೂಡ ಈ ವೈವಿಧ್ಯತೆಗೆ ಕಾರಣ ಆಗಿದೆ. ಸೊ ಎಲ್ಲ ರೀತಿಯಲ್ಲೂ ಕೂಡ ಇದು ವೈವಿಧ್ಯತೆಯನ್ನು ಬಿಂಬಿಸುವಂಥ ಪ್ರದೇಶ. ಇಷ್ಟಾಗಿದ್ದರೂ ಕೂಡ ನಮ್ಮಲ್ಲಿ ಒಂದಷ್ಟು ಏಕತೆಗಳಿದೆ. ಯಾವ ರೀತಿಯ ಏಕತೆ ಹಾಗಾದರೆ ಅಂದರೆ, ಆಡಳಿತಾತ್ಮಕ ವಿಷಯದಲ್ಲಿ ಎಲ್ರಿಗೂ ಒಂದೇ ಕಾನೂನು. ವಿ ಆರ್ ಆಲ್ ಈಕ್ವಲ್ ಇನ್ ಫ್ರಂಟ್ ಆಫ್ ಲಾಸ್. ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು ಕಾನೂನಿನ ಮುಂದೆ. ಹಾಗೆಯೇ ಶಿಕ್ಷಣ ಪದ್ಧತಿ, ಎಲ್ಲರಿಗೂ ಒಂದೇ ತೆರನಾದ ಶಿಕ್ಷಣ ಪದ್ಧತಿ ಈ ರಾಷ್ಟ್ರದ ಜನರಿಗಿದೆ. ಅಲ್ಲಿ ನಮ್ಮ ಯೂನಿಟಿ ಇದೆ. ಸಾಮಾಜಿಕ ಮತ್ತು ಧಾರ್ಮಿಕ ಸಮಾರಂಭಗಳು ಏನಿದೆಯಲ್ಲ, ಅಲ್ಲಿ ನಮ್ಮ ಯೂನಿಟಿಯನ್ನು ಇದೆ. ಇದರಲ್ಲಿ ಯಾವ ರೀತಿ ಕಾಣ್ತೇವೆ ಅಂದರೆ, ನೋಡಿ, ಎಷ್ಟೋ ಈಗ ಮುಸ್ಲಿಮರು ಒಂದು ಹಬ್ಬವನ್ನು ಆಚರಣೆ ಮಾಡಿದ್ರೆ ಹಿಂದೂಗಳು ಅಲ್ಲಿ ಹೋಗಿ ಪಾಲ್ಗೊಳ್ಳುವುದು, ಹಿಂದೂಗಳ ಹಬ್ಬದಲ್ಲಿ ಅವರೂ ಬಂದು ಪಾಲ್ಗೊಳ್ಳುವುದು, ಈ ರೀತಿಯಲ್ಲಿ ನಮ್ಮ ಐಕ್ಯತೆಯನ್ನು ನಾವು ಪ್ರದರ್ಶನ ಮಾಡ್ತೇವೆ. ಸೊ ಭಾರತದ ವೈಶಿಷ್ಟ್ಯ ವಿವಿಧತೆಯಲ್ಲಿ ಏಕತೆ ಆದರೂ ಹಲವಾರು ವಿಷಯಗಳಲ್ಲಿ ಏಕತೆಯನ್ನು ನಾವು ಸಾಧಿಸಿದ್ದೇವೆ ಹೇಳುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿಯಾಗುತ್ತದೆ.